ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಾನು ಎಂ.ಎ. ಬಡೇಮಿಯಾ, ಸ್ಪರ್ಧಾ ಭೂಗೋಳಶಾಸ್ತ್ರದ ಲೇಖಕ ಮತ್ತು ಭೂಗೋಳಶಾಸ್ತ್ರದ ಉಪನ್ಯಾಸಕ. ಈಗ ಬರುವಂಥ ಆಗಸ್ಟ್ 2ನೇ ತಾರೀಕಿಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತಾ ಇದ್ದಾವೆ. ಆ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ಭೂಗೋಳಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಹಾಗಾಗಿ ಈ ವಿಡಿಯೋ ಹೆಚ್ಚು ಮಹತ್ವಪೂರ್ಣವಾಗಿರ್ತದೆ ಪರೀಕ್ಷೆಗೆ ಕೊಡುವಂಥ ಸ್ಪರ್ಧಾರ್ಥಿಗಳಿಗೆ. ವಿಶೇಷವಾಗಿ ಈ ಸ್ಪರ್ಧಾ ಭೂಗೋಳಶಾಸ್ತ್ರದಿಂದ ತೆಗೆದಂಥ ಪ್ರಶ್ನೆ ಪತ್ರಿಕೆಯಾಗಿರ್ತದೆ. ಇವತ್ತು ಒಂದೊಂದಾಗಿ ಈ ಪ್ರಶ್ನೆಗಳು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಓಕೆ, ಲೆಟ್ ಸ್ಟಾರ್ಟ್. ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದಂತಂದರೆ, ಇವತ್ತಿನ ಫಸ್ಟ್ ಕ್ವಶನ್, ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವುದು? ಇದು ಲೇಟೆಸ್ಟ್ ಇನ್ಫಾರ್ಮೇಷನ್, ಯಾಕೆ ಡಾಟಾ ಚೇಂಜ್ ಆಗಿದ್ದಾವೆ. ಓಕೆ, ಸೌರಮಂಡಲದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವುದು? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ಲಾನೆಟ್ ಹ್ಯಾಸ್ ಮ್ಯಾಕ್ಸಿಮಮ್ ಮೂನ್ಸ್ ಇನ್ ದ ಸೋಲಾರ್ ಸಿಸ್ಟಮ್? ಓಕೆ, ರೈಟ್ ಆನ್ಸರ್ ನೋಡ್ರಿ, ಎ ಬುಧ ಗ್ರಹ, ಶುಕ್ರ ಗ್ರಹ, ಯುರೇನಸ್ ಗ್ರಹ. ಓಕೆ, ಬಟ್ ಇಲ್ಲಿ ಶನಿ ಗ್ರಹ ಬರಬೇಕಾಗಿತ್ತು, ಶನಿ ಗ್ರಹ. ಓಕೆ, ಸ್ಯಾಟರ್ನ್ ಪ್ಲಾನೆಟ್. ಸೌರಮಂಡಲದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಉಪಗ್ರಹಗಳು ಇರುವುದು ಶನಿ ಗ್ರಹಕ್ಕೆ. ನೀವು ನೆನ್ಪಿಟ್ಕೊಡ್ರಿ, ಮೊದಲ ಗುರು ಗ್ರಹಕ್ಕಿದ್ದು, ಈಗ ಗುರು ಗ್ರಹಕ್ಕೆ 101 ಉಪಗ್ರಹಗಳು ಅದಾವೆ. ಶನಿ ಗ್ರಹಕ್ಕೆ ಸುಮಾರು 228 ಉಪಗ್ರಹಗಳು ಅದಾವೆ. 2026 ಮಾರ್ಚ್ ಡಾಟಾ ಪ್ರಕಾರ ಇದು. ಮಾರ್ಚ್ 2026 ಏನು ಹೊಸ ಡಾಟಾ ಬಂದಿರ್ತದೆ ಅದರ ಪ್ರಕಾರ. ಓಕೆ, ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ. ಮೊದಲ ಪ್ರಶ್ನೆ ಕೇಳಿದ್ದಾನೆ, ಹೆಚ್ಚಿನ ಸಂಖ್ಯೆಯ ಉಪಗ್ರಹಗಳು ಎದಕ್ಕದಾವು? ಗುರು ಗ್ರಹಕ್ಕೆ. ಆವಾಗ ಇದ್ದು ಮೊದಲು, ಈಗ ಚೇಂಜ್ ಆಗಿರ್ತದೆ ಡಾಟಾ. ಈಗ ಸದ್ಯ ಶನಿ ಗ್ರಹಕ್ಕೆ ಸುಮಾರು 228 ಉಪಗ್ರಹಗಳು ಅದಾವೆ. ಓಕೆ, ಗುರು ಗ್ರಹಕ್ಕೆ 101 ಅದಾವೆ. ಯುರೇನಸ್ ಗ್ರಹಕ್ಕೆ ಹೆಚ್ಚು ಕಡಿಮೆ ಒಂದು 28-27 ಉಪಗ್ರಹಗಳು ಅದಾವೆ. ಹಾಗಾಗಿ ನಿಮಗೆ ಗೊತ್ತಿರಲಿ, ಇದು ಹೊಸ ಡಾಟಾ ಆಗಿರ್ತದೆ. ಆ ಕಾರಣಕ್ಕಾಗಿ ನಾ ಈ ಕ್ವಶನ್ ತಗೊಂಡಿದ್ದೇನೆ. ಓಕೆ, ಬುಧ ಗ್ರಹ ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ, ಸೂರ್ಯನಿಗೆ ಅತ್ಯಂತ ಸಮೀಪದ ಗ್ರಹ. ಇದಕ್ಕೆ ಯಾವುದೇ ಉಪಗ್ರಹಗಳು ಇಲ್ಲ. ಸೌರಮಂಡಲದಲ್ಲಿ 2ನೇ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಬುಧ, ಮೊದಲನೇದು ಶುಕ್ರ. ಹೌದಾ? ಇನ್ನು ಗುರು ಗ್ರಹ ದೊಡ್ಡ ಗ್ರಹ ಆಗಿರ್ತದೆ. ಸೌರಮಂಡಲದಲ್ಲಿ ಹೆಚ್ಚು ಗುರುತ್ವ ಬಲ ಹೊಂದಿದಂಥ ಗ್ರಹ ಆಗಿರ್ತದೆ. ಓಕೆ, ಹೆಚ್ಚು ಆಕರ್ಷಣ ಬಲ ಹೊಂದಿದಂಥ ಗ್ರಹ ಆಗಿರ್ತದೆ. ಇನ್ನು ಯುರೇನಸ್ ಬಗ್ಗೆ ಹೇಳಿದಿನಾಗಲೇ, ಬಟ್ ಇಲ್ಲಿ ಶನಿ ಗ್ರಹ ಅತ್ಯಂತ ಸುಂದರವಾಗಿ ಕಾಣುವ ಗ್ರಹ. ಇದು ಸುತ್ತಲೂ ಬಳೆಗಳನ್ನು ಹೊಂದಿದಂಥ ಗ್ರಹ. ನೋಡ್ರಿ, ಬಾಹ್ಯ ಗ್ರಹಗಳು ಬುಧ, ಶುಕ್ರ, ಭೂಮಿ, ಮಂಗಳ ಇವು ಅಂತರ್ಗ್ರಹಗಳು. ಹೌದಾ? ಬುಧ, ಶುಕ್ರ, ಭೂಮಿ, ಮಂಗಳ ಅಂತರ್ಗ್ರಹಗಳು. ಗುರು, ಶನಿ, ಯುರೇನಸ್, ನೆಪ್ಚೂನ್ ಬಾಹ್ಯ ಗ್ರಹಗಳು. ಎಲ್ಲ ಬಾಹ್ಯ ಗ್ರಹಗಳಿಗೆ ಬಳೆಗಳು ಕಂಡು ಬರ್ತವೆ, ರಿಂಗ್ಸ್ ಕಂಡು ಬರ್ತಾವೆ, ಗೊತ್ತಿರಲಿ. ಓಕೆ, ಈ ಶನಿ ಗ್ರಹದ ಬಳೆಗಳಿಗೆ ABCDEFG ಅಂತ ಮಾಡಿದ್ದಾರೆ. ABCDEFG. ಎ ಮತ್ತು ಬಿ ಬಳೆಗಳನ್ನು ಬೇರ್ಪಡಿಸುವ ವಲಯ ಕ್ಯಾಸಿನಿ ವಲಯ ಆಗಿರ್ತದೆ. ಎಸ್, ಸಾಕಿಷ್ಟು. ಇನ್ನು ನೆಕ್ಸ್ಟ್ ಕ್ವಶನ್, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ವಿಚ್ ಒನ್ ಆಫ್ ದ ಫಾಲೋವಿಂಗ್ ರಿವರ್ ಇಸ್ ದ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ? ಎ ಕೃಷ್ಣಾ ನದಿ, ಬಿ ಕಾವೇರಿ ನದಿ, ಸಿ ನರ್ಮದಾ ನದಿ, ಡಿ ಗೋದಾವರಿ ನದಿ. ದ ಲಾಂಗೆಸ್ಟ್ ರಿವರ್ ಆಫ್ ಸೌತ್ ಇಂಡಿಯಾ ಈಸ್ ಗೋದಾವರಿ. ಡಿ ಈಸ್ ಕರೆಕ್ಟ್ ಆನ್ಸರ್. ಡಿ, ಅದ ಗೋದಾವರಿ ನದಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ. ದಕ್ಷಿಣ ಭಾರತದ ವೃದ್ಧ ಗಂಗಾ ಅಂತೂ ಕರೆದಾರೆ. ಓಕೆ, ಹಾಗಾಗಿ ಇದು ನಿಮಗೆ ಗೊತ್ತಿರಲಿ. ದಕ್ಷಿಣ ಭಾರತದ ಉದ್ದವಾದ ನದಿ 1465 ಕಿಲೋಮೀಟರ್ ಇದು ಉದ್ದವಾಗಿರ್ತದೆ. ಓಕೆ, ಕೃಷ್ಣಾ ನದಿ 1400 ಕಿಲೋಮೀಟರ್ ಉದ್ದವಾಗಿರ್ತದೆ. ಓಕೆ, ನರ್ಮದಾ ನದಿ 1213 ಕಿಲೋಮೀಟರ್ ಉದ್ದವಾಗಿರ್ತದೆ. ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ಉದ್ದವಾದ ನದಿ ನರ್ಮದಾ ನದಿ. ಆದರೆ
ಇಲ್ಲಿ ದಕ್ಷಿಣ ಭಾರತದ ಉದ್ದವಾದ ನದಿ ಗೋದಾವರಿ, ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಉದ್ದವಾದ ನದಿ ನರ್ಮದಾ ನದಿ, ಕರ್ನಾಟಕದ ಅತಿ ಉದ್ದವಾದ ನದಿ ಕಾವೇರಿ ನದಿ. ಕೃಷ್ಣ ದಕ್ಷಿಣ ಭಾರತದ ಎರಡನೇ ಉದ್ದವಾದ ನದಿ, ಆದರೆ ಕರ್ನಾಟಕದಲ್ಲಿ ಹರಿದು ಹೋಗುವ ಎಲ್ಲ ನದಿಗಳಲ್ಲಿ ಉದ್ದವಾದ ನದಿ ಕೃಷ್ಣ. ಪ್ರಶ್ನೆ ಕೇಳಿದ್ದಾನೆ PSI ಎಕ್ಸಾಮ್ದಾಗ. ಕರ್ನಾಟಕ ರಾಜ್ಯದಲ್ಲಿ ಹರಿದು ಹೋಗುವ ಎಲ್ಲ ನದಿಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು? ಕೃಷ್ಣ, 1400 ಕಿಲೋಮೀಟರ್. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಉಗಮಗೊಂಡು ಕರ್ನಾಟಕದಲ್ಲಿ ಹರಿಯುವ ನದಿ ಅಂದರೆ ಕರ್ನಾಟಕದ ಉದ್ದವಾದ ನದಿ ಕಾವೇರಿ, ಸುಮಾರು 805 ಕಿಲೋಮೀಟರ್ ಉದ್ದಿದೆ. ಹೌದಾ? ಕಾವೇರಿ ನದಿ. ಅದೇ ಕರ್ನಾಟಕ ರಾಜ್ಯದಲ್ಲಿ ಇದು 380 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. 380 ಕಿಲೋಮೀಟರ್. ಯಾವುದು? ಕಾವೇರಿ. ನಿಮಗೆ ಗೊತ್ತಿರಲಿ. ಎಸ್, ಇಲ್ಲಿ ನದಿಗಳು ಬರ್ತಾವ್ರಿ, ಎಲ್ಲ ನದಿಗೆ ಉಪನದಿಗಳು ಬರ್ತಾವ. ಕೃಷ್ಣಾ ನದಿಯ ಉಪನದಿಗಳು ಕೊಯ್ನಾ, ಯರ್ಲಾ, ವರ್ಣಾ, ಪಂಚಗಂಗಾ, ದೂದಗಂಗಾ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಮೂಸಿ, ತುಂಗಭದ್ರಾ. ಹೌದಾ? ಕೊಯ್ನಾ, ಯರ್ಲಾ, ವರ್ಣಾ, ಪಂಚಗಂಗಾ, ದೂದಗಂಗಾ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಮೂಸಿ, ತುಂಗಭದ್ರಾ. ಓಕೆ. ಕಾವೇರಿ ನದಿಗೆ ವೇದಾವತಿ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ, ಸುಮಾರು ನದಿಗಳು ಬರ್ತಾವೆ. ನೀವು ನೋಡ್ಕೊಡಿ ಕರೆಕ್ಟಾಗಿ. ನದಿಗಳು ಕೇಳ್ತಾನ, ಉಪನದಿಗಳು ಕೇಳ್ತಾನ, ಹೊಂದಿಸಿ ಬರೆಯಿರಿ. ಓಕೆ. ಆಮೇಲೆ ದಕ್ಷಿಣ ಭಾರತದ ಉದ್ದ ನದಿ, ಕರ್ನಾಟಕದ ಉದ್ದ ನದಿ, ಭಾರತದ ಉದ್ದ ನದಿ, ಪ್ರಪಂಚದ ಉದ್ದ ನದಿ, ಇವೆಲ್ಲ ಪ್ರಶ್ನೆ ಕೇಳ್ತಾನೆ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿ, 2526 ಕಿಲೋಮೀಟರ್. ಭಾರತದ ಅತ್ಯಂತ ದೊಡ್ಡ ನದಿ ಬ್ರಹ್ಮಪುತ್ರ ನದಿ, ಹೆಚ್ಚು ನೀರು ಸಾಗಿಸಿಕೊಂಡು ಬರ್ತದೆ. ಈಗ ಸದ್ಯ ಈ ವರ್ಷ ದಕ್ಷಿಣ ಭಾರತಕ್ಕೆ ಮಳೆ ಕಡಿಮೆ ಆಗೈತಿ, ಉತ್ತರ ಭಾರತ ಹೆಚ್ಚಾಗಿದೆ ಮಳೆ, ಚೀನಾದಾಗ ಮಳೆ ಹೆಚ್ಚಾಗಿದೆ. ಓಕೆ. ಚೀನಾ ಮತ್ತು ಟಿಬೆಟ್ನಾಗ ಮಳೆ ಹೆಚ್ಚಾಗಿದೆ. ಈಗ ಸದ್ಯ ಈ ಬ್ರಹ್ಮಪುತ್ರ ನದಿಗೆ ಪ್ರವಾಹ ಬಂದಿರ್ತದ, ಫ್ಲಡ್. ಸುಮಾರು 65 ಜನ ಸತ್ತಿದ್ದಾರೆ ನೀರಾಗ. ಓಕೆ. ಮನೆಗಳು ಮುಳುಗಿ ಹೋಗಿರ್ತಾವೆ. ಅಂಥ ಭಯಾನಕಾರಿ ಫ್ಲಡ್ ತಂದಂಥ ನದಿ ಯಾವುದಪ್ಪ ಅಂತಂದರೆ ಬ್ರಹ್ಮಪುತ್ರ. ಪ್ರಶ್ನೆ ಕೇಳಿದಾನೆ, ಮೇಲಿಂದ ಮೇಲೆ ಹೆಚ್ಚು ಪ್ರವಾಹ ತರುವಂಥ ಭಾರತದ ನದಿ ಯಾವುದು? ಓಕೆ. ಅದು ಬ್ರಹ್ಮಪುತ್ರ ಆಗಿರ್ತದೆ. ನಿಮಗೆ ಗೊತ್ತಾಗಲಿ. ಪ್ರಪಂಚದ ಉದ್ದ ನದಿ ಯಾವುದು? ಪ್ರಪಂಚದ ದೊಡ್ಡ ನದಿ ಯಾವುದು? ನೈಲ್ ಪ್ರಪಂಚದ ಅತಿ ಉದ್ದವಾದ ನದಿ. ಅಮೆಜಾನ್ ಪ್ರಪಂಚದ ಅತ್ಯಂತ ದೊಡ್ಡ ನದಿ. ನಿಮಗಿದು ಗೊತ್ತಿರಲಿ. ಎಸ್. ಇನ್ನು ಮುಂದಿನ ಕ್ವಶನ್, ನೆಕ್ಸ್ಟ್ ಕ್ವಶನ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಮೇಜರ್. ಎಕ್ಸ್ಫೋಲಿಯೇಷನ್ ಎಂಬುದು ಯಾವುದರ ಶಿಥಿಲೀಕರಣದ ವಿಧಾನ? ನೋಡ್ರಿ, ಸುಮಾರು ಎಕ್ಸಾಮ್ದಾಗ ಕ್ವಶನ್ ಕೇಳ್ಯಾನ, ಆದರೆ PC ಲೆವೆಲ್ದಾಗ ಬಂದಿಲ್ಲ. ಎಕ್ಸ್ಫೋಲಿಯೇಷನ್ ಎಂಬುದು ಯಾವುದರ ಶಿಥಿಲೀಕರಣದ ವಿಧಾನ? ಶಿಥಿಲೀಕರಣ, ನಗ್ನೀಕರಣ, ಸವಕಳೀಕರಣ ಎಲ್ಲ ಒಂದರಿ. ಓಕೆ. ಆ ಟಾಪಿಕ್ನ 3 ಕ್ವಶನ್ ಯಾವಾಗಲೂ ಕೇಳ್ಕೊಂತ ಬಂದಾನ. ಎಕ್ಸ್ಫೋಲಿಯೇಷನ್ ಇದು ಯಾವ ಶಿಥಿಲೀಕರಣಕ್ಕೆ ಸಂಬಂಧಪಟ್ಟಿರ್ತದೆ? ಎ ಭೌತಿಕ ಶಿಥಿಲೀಕರಣ, ಬಿ ರಾಸಾಯನಿಕ ಶಿಥಿಲೀಕರಣ, ಸಿ ಜೈವಿಕ ಶಿಥಿಲೀಕರಣ, ಡಿ ನಗ್ನೀಕರಣ. ಹಾಗಾದರೆ ಇದು ಕರೆಕ್ಟ್ ಆನ್ಸರ್. ಎಕ್ಸ್ಫೋಲಿಯೇಷನ್ ಈಸ್ ಅಸೋಸಿಯೇಟೆಡ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವೆದರಿಂಗ್ ಏಜೆಂಟ್? ಒಂದು ಭೌತಿಕ, ಫಿಸಿಕಲ್ ವೆದರಿಂಗ್, ಕೆಮಿಕಲ್ ವೆದರಿಂಗ್, ಬಯೋಲಾಜಿಕಲ್ ವೆದರಿಂಗ್ ಆ್ಯಂಡ್ ಡೆನ್ಯೂಟೇಷನ್. ಓಕೆ. ಫಸ್ಟ್ ಒನ್ ಈಸ್ ಫಿಸಿಕಲ್ ವೆದರಿಂಗ್, ಸೆಕೆಂಡ್ ಒನ್ ಈಸ್ ಕೆಮಿಕಲ್ ವೆದರಿಂಗ್, ಥರ್ಡ್ ಒನ್ ಈಸ್ ಬಯೋಲಾಜಿಕಲ್ ವೆದರಿಂಗ್, ಫೋರ್ತ್ ಒನ್ ಈಸ್ ಡೆನ್ಯೂಟೇಷನ್, ನಗ್ನೀಕರಣ. ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಭೌತಿಕ ಶಿಥಿಲೀಕರಣ, ಫಿಸಿಕಲ್ ವೆದರಿಂಗ್. ದಟ್ ಎಕ್ಸ್ಫೋಲಿಯೇಷನ್ ಈಸ್ ಅಸೋಸಿಯೇಟೆಡ್ ವಿತ್ ದ ಫಿಸಿಕಲ್ ವೆದರಿಂಗ್, ಆನಿಯನ್ ವೆದರಿಂಗ್. ಓಕೆ. ಇದಕ್ಕೆ ನಾವು ಭೌತಿಕ ಶಿಥಿಲೀಕರಣ ಏನಿದು ಭೂಮಿಯ ಮೇಲ್ಭಾಗ ನಿರಂತರವಾಗಿ ಸವಿತದೆ. ಆ ಭೂಮಿಯ ಮೇಲ್ಭಾಗ ನಿರಂತರವಾಗಿ ಸವಿಯುವುದರಿಂದ ಅದು ಎದರಿಂದ ಸವಿತದೆ? ಶಿಥಿಲೀಕರಣ ಮಾಡುವಂಥ ಸಂಗತಿ ಯಾವುದು? 3 ಮಾಡ್ತಾವ್ರಿ. ಭೌತಿಕ, ರಾಸಾಯನಿಕ, ಜೈವಿಕ 3 ಮಾಡ್ತಾವ. ಆದರೆ ಅತ್ಯಂತ ವೇಗವಾಗಿ ಮಾಡುವಂಥ ವಿಧಾನ ಭೌತಿಕ ಶಿಥಿಲೀಕರಣ. ಹಾಗಾಗಿ ಎಕ್ಸ್ಫೋಲಿಯೇಷನ್ ಅನ್ನೋದು ಇದು ಭೌತಿಕ ಶಿಥಿಲೀಕರಣಕ್ಕೆ ಸಂಬಂಧಪಟ್ಟಿರ್ತದೆ. ಇನ್ನು ಸೆಂಟ್ರಲ್ ಎಕ್ಸಾಮ್ದಾಗ ಕೇಳ್ಯಾನ, ಭೌತಿಕ ಶಿಥಿಲೀಕರಣ ಹೆಚ್ಚಾಗಿ ಎಲ್ಲಿ ನಡೀತದೆ? ಇದು ಹೆಚ್ಚಾಗಿ ನಡೆಯುವುದು ಎಲ್ಪ ಅಂತಂದ್ರೆ ಶುಷ್ಕ ಪ್ರದೇಶಗಳಲ್ಲಿ, ಇನ್ ಡ್ರೈ ರೀಜನ್. ಫಿಸಿಕಲ್ ವೆದರಿಂಗ್ ಈಸ್ ಮೋರ್ ಕಾಮನ್ ಇನ್ ಡ್ರೈ ರೀಜನ್ಸ್ ಲೈಕ್ ಡೆಸರ್ಟ್. ಶುಷ್ಕ ಪ್ರದೇಶಗಳು ಅಂದರೆ ಒಣ ಪ್ರದೇಶಗಳು, ಮರುಭೂಮಿ ಪ್ರದೇಶಗಳಲ್ಲಿ ಭೌತಿಕ ಶಿಥಿಲೀಕರಣ ಹೆಚ್ಚಾಗಿ ಕಂಡು ಬರ್ತದೆ. ಇನ್ನು ರಾಸಾಯನಿಕ ಶಿಥಿಲೀಕರಣ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ? ತೇವಯುತ ಪ್ರದೇಶಗಳು, ಹೆಚ್ಚು ಮಳೆ ಎಲ್ಲಿ ಆಗ್ತದೆ? ಓಕೆ. ಸುಣ್ಣದಗಲ್ಲು ಪ್ರದೇಶ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ? ಅಲ್ಲಿ ರಾಸಾಯನಿಕ ಶಿಥಿಲೀಕರಣ ಕಂಡು ಬರ್ತದೆ. ಓಕೆ. ಸೆಕೆಂಡ್ ಒನ್, ಕೆಮಿಕಲ್ ವೆದರಿಂಗ್ ಈಸ್ ಮೋರ್ ಕಾಮನ್ ಇನ್ ವೆಟ್ ರೀಜನ್ಸ್, ಇನ್ ಸಾಫ್ಟ್ ರೀಜನ್ಸ್. ಓಕೆ.
ಆಮೇಲೆ ಮೂರನೇದ್ದು ಜೈವಿಕ ಶೀತಲೀಕರಣ. ಇದು ಜೀವಿಗಳಿಂದ ಆಗ್ತದೆ, ಪ್ರಾಣಿಗಳಿಂದ, ಜೀವಿಗಳಿಂದ, ಸಸ್ಯಗಳಿಂದ ಜೈವಿಕ ಶೀತಲೀಕರಣ ಆಗ್ತದೆ. ಬಟ್ ಇದು ಇಂಪಾರ್ಟೆಂಟ್ ಟಾಪಿಕ್ ನೋಡ್ರಿ. ಆದ್ರೆ ಇದ್ರಾಗ ಕೇಳಿದ್ದ ಎಕ್ಸ್ಫೋಲಿಯೇಷನ್ ಮಾತ್ರ ನಮ್ಮ ಕರ್ನಾಟಕದ ಹಿಂದೆ ಸುಮಾರು ಎಕ್ಸಾಮ್ದಾಗ ಕೇಳಿದ್ದಾನೆ. ಆದರೆ ಈ ನಾರ್ತ್ ಇಂಡಿಯಾ ಎಕ್ಸಾಮ್ದಾಗ ಏನು ಕೇಳಿದ್ದಾನೆ, ಭೌತಿಕ ಶೀತಲೀಕರಣ ಎಲ್ಲಿ ಕಂಡು ಬರ್ತದೆ, ರಾಸಾಯನಿಕ ಶೀತಲೀಕರಣ ಎಲ್ಲಿ ಕಂಡು ಬರ್ತದೆ. ಓಕೆ, ಎಸ್, ರೈಟ್. ಇನ್ನು ನೆಕ್ಸ್ಟ್ ಕ್ವಶನ್, ದ ರಿಂಗ್ ಆಫ್ ಫೈರ್ ಯಾವ ಸಾಗರಕ್ಕೆ ಸಂಬಂಧಪಟ್ಟಿರ್ತದೆ? ಇಲ್ಲಿ ನಾನು ಸಾಗರ ಕೊಟ್ಟೇನೆ, ಅದು ಹಿಂದೇನು ಪ್ರಶ್ನೆ ಕೇಳ್ಯಾನ, ದ ರಿಂಗ್ ಆಫ್ ಫೈರ್ ಯಾವುದಕ್ಕೆ ಸಂಬಂಧಪಟ್ಟಿರ್ತದೆ? ಇದು ಜ್ವಾಲಾಮುಖಿಗೆ ಸಂಬಂಧಪಟ್ಟಿರ್ತದೆ, ಜ್ವಾಲಾಮುಖಿಗೆ. ಹಾಗಾದರೆ ಇದು ಯಾವ ಸಾಗರದಾಗ ಕಂಡು ಬರ್ತದೆ? ಎ ಅಟ್ಲಾಂಟಿಕ್, ಬಿ ಹಿಂದೂ ಮಹಾಸಾಗರ, ಸಿ ಪೆಸಿಫಿಕ್ ಸಾಗರ, ಡಿ ಇದು ದಕ್ಷಿಣ ಸಾಗರ ಆಗಬೇಕಾಗಿತ್ತು, ದಕ್ಷಿಣ ಸಾಗರ. ಎಸ್, ಹಾಗಾದರೆ ಈ ಆನ್ಸರ್ ಎದಕ್ಕೆ ಸಂಬಂಧಪಟ್ಟಿರ್ತದೆ? ಪೆಸಿಫಿಕ್ ಸಾಗರ. ದ ರಿಂಗ್ ಆಫ್ ಫೈರ್, ದ ರಿಂಗ್ ಆಫ್ ಫೈರ್ ಅನ್ನೋದು ಇದು ಪೆಸಿಫಿಕ್ ಸಾಗರಕ್ಕೆ ಸಂಬಂಧಪಟ್ಟಿರ್ತದೆ. ಇದು ನಿಮಗೆ ಗೊತ್ತಿರಲಿ. ಆಮೇಲೆ ನೋಡಿ, ಇಲ್ಲಿ ಜ್ವಾಲಾಮುಖಿಗೆ ನಾವಿಲ್ಲಿ ರಿಂಗ್ ಆಫ್ ಫೈರ್ ಅಂತ ಕರೆದೇವಿ. ಇಲ್ಲಿ ನಾ ಡೈಗ್ರಾಮ್ ಕೊಟ್ಟೆ ನೋಡ್ರಿ, ರಿಂಗ್ ಆಫ್ ಫೈರ್. ಹೌದಾ, ಇದ ರಿಂಗ್ ಆಫ್ ಫೈರ್ ಅನ್ನುವಂಥ ರೇಖೆ, ರಿಂಗ್ ಆಫ್ ಫೈರ್ ಅನ್ನುವಂಥ ರೇಖೆ ಇದೆ ನೋಡ್ರಿ. ಹೌದಾ, ಇದು ಸುಮಾರು 40 ಕಿಲೋಮೀಟರ್ ಉದ್ದ ಐತಿ, ಸುಮಾರು 40,000 ಕಿಲೋಮೀಟರ್, 40,000 ಕಿಲೋಮೀಟರ್ ಉದ್ದ ಐತಿ. ಹೌದಾ, ಇದು ದಕ್ಷಿಣ ಪೆಸಿಫಿಕ್ ಸಾಗರದಾಗ ಕಂಡು ಬರ್ತದೆ. ಯಾಕೆ? ಇಲ್ಲಿ ಪ್ಲೇಟ್ ಕೂಡ್ಯಾವ, ಯುರೇಷಿಯನ್ ಪ್ಲೇಟ್, ಪೆಸಿಫಿಕ್ ಪ್ಲೇಟ್. ಹೌದಾ, ಅಮೇರಿಕನ್ ಪ್ಲೇಟ್, ಪೆಸಿಫಿಕ್ ಪ್ಲೇಟ್, ದಕ್ಷಿಣ ಅಮೇರಿಕನ್ ಪ್ಲೇಟ್, ಪೆಸಿಫಿಕ್ ಪ್ಲೇಟ್, ಅಂಟಾರ್ಟಿಕಾ ಪ್ಲೇಟ್, ಪೆಸಿಫಿಕ್ ಪ್ಲೇಟ್, ಎಲ್ಲ ಕಡೆ ಸುತ್ತಲೂ ಏನು ಮಾಡಿರ್ತಾವ, ಪ್ಲೇಟ್ ಕೂಡ್ಯಾವಲೆ, ಭೂಫಲಕಗಳು ಕೂಡುವಂಥ ವಲಯಗಳು ಅದಾವೆ. ಹಾಗಾಗಿ ಈ ಪ್ರದೇಶದಾಗ ಹೆಚ್ಚಾಗಿ ಭೂಕಂಪಗಳು ಆಗ್ತವೆ, ಹೆಚ್ಚಾಗಿ ಜ್ವಾಲಾಮುಖಿಗಳು ಆಗ್ತವೆ. ಆ ಕಾರಣಕ್ಕಾಗಿ ಇದಕ್ಕೆ ಏನಂತ ಕರೆದಾರೆ? ದ ರಿಂಗ್ ಆಫ್ ಫೈರ್. ಓಕೆ, 90% ಜ್ವಾಲಾಮುಖಿಗಳು ಇಲ್ಲೇ ಆಗ್ತಾವ್ರಿ. ಈ ಪ್ರದೇಶದಾಗ 90% ಜ್ವಾಲಾಮುಖಿಗಳು ಆಗ್ತಾವ, 85%ಕ್ಕಿಂತಲೂ ಹೆಚ್ಚು ಭೂಕಂಪಗಳು ಆಗ್ತಾವ. ಆ ಕಾರಣಕ್ಕಾಗಿ ಇದಕ್ಕೆ ದ ರಿಂಗ್ ಆಫ್ ಫೈರ್ ನೆನ್ಪಿಟ್ಕೊಡ್ರಿ. ಇನ್ನೊಂದು ಬರ್ತದೆ, ದ ವಿಂಗ್ಸ್ ಆಫ್ ಫೈರ್. ದ ವಿಂಗ್ಸ್ ಆಫ್ ಫೈರ್ ಅನ್ನೋದು ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ ಹೊಂದಿದ ಪುಸ್ತಕ, ದ ವಿಂಗ್ಸ್ ಆಫ್ ಫೈರ್. ಓಕೆ, ದ ವಿಂಗ್ಸ್ ಆಫ್ ಫೈರ್ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಪಟ್ಟಿದ್ರೆ, ದ ರಿಂಗ್ ಆಫ್ ಫೈರ್ ಜ್ವಾಲಾಮುಖಿಗೆ ಸಂಬಂಧಪಟ್ಟಿರ್ತದೆ. ಇದು ನಿಮಗೆ ಗೊತ್ತಿರಲಿ. ಎಸ್, ಇನ್ನು ನೆಕ್ಸ್ಟ್ ಕ್ವಶನ್, ಇದು ಸುಮಾರು ಎಕ್ಸಾಮ್ದಾಗ ಕೇಳಿದ್ದಾನೆ, ಹೈ ಲೆವೆಲ್ CT ಒಳಗೆ ಕೇಳಿದ್ದಾನೆ. ಅತ್ಯಂತ ವಿನಾಶಕಾರಿ ಭೂಕಂಪದ ಅಲೆಗಳು ಯಾವುವು? ಅತ್ಯಂತ ವಿನಾಶಕಾರಿ ಭೂಕಂಪದ ಅಲೆಗಳು. Which one of the following is the most dangerous waves, earthquake waves, most destructive earthquake waves? ಹಾಗಾದರೆ ನೋಡ್ರಿ ಆನ್ಸರ್ಸ್. ಎ ವಿ ಅಲೆಗಳು, ಬಿ ಪಿ ಅಲೆಗಳು, ಸಿ ಎಸ್ ಅಲೆಗಳು, ಡಿ ಟಿ ಅಲೆಗಳು. ಓಕೆ, ವಿ ವೇವ್ಸ್, ಪಿ ವೇವ್ಸ್, ಎಸ್ ವೇವ್ಸ್, ಟಿ ವೇವ್ಸ್. ಅಲೆಗಳು ಅಂತೀವಿ ನಾವಿಲ್ಲಿ, ತರಂಗಗಳು ಅಂತೇವಿ. ಅತ್ಯಂತ ವಿನಾಶಕಾರಿ ಭೂಕಂಪದ ಅಲೆಗಳು ಯಾವಂತಂದ್ರೆ ಎಸ್ ಅಲೆಗಳು. ಎಸ್ ಅಲೆಗಳು ನಾವಿದ ಕನ್ನಡದಾಗ ಮೇಲ್ಮೈ ಅಲೆಗಳು. ಓಕೆ, ಅಲೆಗಳಲ್ಲಿ 3 ಅದಾವ: ನೀಳಲೆ, ಅಡ್ಡಲೆ, ಮೇಲ್ಮೈ ಅಲೆ. ಓಕೆ, ನೀಳಲೆ, ಅಡ್ಡಲೆ, ಮೇಲ್ಮೈ ಅಲೆ, ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್, ಟ್ರಾವರ್ಸ್ ವೇವ್ಸ್. ಆದರೆ ಅತ್ಯಂತ ವಿನಾಶಕಾರಿ ಭೂಕಂಪದ ಅಲೆಗಳು ಎಸ್ ಅಲೆಗಳು. ಎಸ್ ವೇವ್ಸ್ ಆರ್ ದಿ ಮೋರ್ ಡೇಂಜರಸ್ ವೇವ್ಸ್, ಮೋರ್ ಡಿಸ್ಟ್ರಕ್ಟಿವ್ ವೇವ್ಸ್. ಓಕೆ, ದೀಸ್ ವೇವ್ಸ್ ಕಾಸಸ್ ಮ್ಯಾಕ್ಸಿಮಮ್ ಡ್ಯಾಮೇಜಸ್ ಆನ್ ದಿ ಅರ್ತ್ ಸರ್ಫೇಸ್. ಭೂಮಿ ಮೇಲೆ ಹೆಚ್ಚು ಹಾನಿ ಮಾಡುವಂಥ ಅಲೆಗಳು. ಓಕೆ, ರೀಸೆಂಟ್ಲಿ 2 ಭೂಕಂಪ ಅದು ನೋಡ್ರಿ, ಎಲ್ಲೇ ವೆನಿಜುವೆಲಾ, ಡಬ್ಲೆಟ್ ಅರ್ತ್ಕ್ವೇಕ್. ಹೌದಾ, ಕೇವಲ 35 ಸೆಕೆಂಡ್ದಾಗ 2 ಭೂಕಂಪಗಳು. ಅದು 7.2 ರಿಕ್ಟರ್ ಸ್ಕೇಲ್, 7.5 ರಿಕ್ಟರ್ ಸ್ಕೇಲ್ದಾಗ 2 ಭೂಕಂಪಗಳು. ಡಬ್ಲೆಟ್ ಅರ್ತ್ಕ್ವೇಕ್ ಅಂತಾರೆ, ಡಬ್ಲೆಟ್ ಅರ್ತ್ಕ್ವೇಕ್. ಬರೀ 35 ಸೆಕೆಂಡ್ದಾಗ 2 ಭೂಕಂಪ, ಅದು ಹೆಚ್ಚು ಹಾನಿಗಳು ಅದು. ಓಕೆ, 7.2 ರಿಕ್ಟರ್ ಸ್ಕೇಲ್, 7.5 ರಿಕ್ಟರ್ ಸ್ಕೇಲ್ ಆಗಿದ್ದು ವೆನಿಜುವೆಲಾದೊಳಗಾಗಿರ್ತದೆ. ನೆನ್ಪಿಟ್ಕೊಳ್ಳಿ, ರೀಸೆಂಟ್ಲಿ ಆಗಿರ್ತದೆ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಕ್ವಶನ್, ಧ್ರುವ ಜ್ಯೋತಿಗಳು. 2 ಕ್ವಶನ್ ತಗೊಂಡೇನಿ, 2 ಕ್ವಶನ್ ಕೂಡಿಸಿ 1 ಕ್ವಶನ್ ಮಾಡಿ ನೋಡ್ರಿ. ಧ್ರುವ ಜ್ಯೋತಿಗಳು ಮತ್ತು ರೇಡಿಯೋ ಸ್ತರಗಳು ವಾಯುಮಂಡಲದ ಯಾವ ಸ್ತರದಲ್ಲಿ ಕಂಡುಬರುತ್ತವೆ? ವಾಯುಮಂಡಲದ ಯಾವ ಸ್ತರದಲ್ಲಿ ಇವು ಕಂಡುಬರುತ್ತವೆ? ಹಾಗೆ ಇಲ್ಲಿ ಎಲ್ಲ ಇಂಗ್ಲೀಷ್ ವರ್ಡ್ ತಗೊಂಡೇನೆ ಆನ್ಸರ್ಸ್. ಯಾಕೆ ಎಕ್ಸಾಮ್ದಾಗ ಇವನ ಕೊಟ್ಟಾನ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್. ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಉಷ್ಣತಾ ಮಂಡಲ,
ಟ್ರೋಪೋಸ್ಪಿಯರ್, ಸ್ಟ್ರೆಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್. The right answer. Okay, auroras. Auroras means multicolored lights are called auroras, and radio layers are concentrated. Which one of the following atmospheric layer? That is thermosphere. ನಾಲ್ಕನೇದ್ದು ಡಿ ವಲಯ. ಈ ಡಿ ಸ್ತರದೊಳಗೆ ರೇಡಿಯೋ ಧ್ರುವ ಜ್ಯೋತಿಗಳು ಕಂಡು ಬರ್ತವೆ ಮತ್ತು ರೇಡಿಯೋ ಸ್ತರಗಳು. ಈಗ ನಾವೇನು ವಾಕಿ ಟಾಕಿ ಯೂಸ್ ಮಾಡ್ತೇವೆ, ರೇಡಿಯೋ ಯೂಸ್ ಮಾಡ್ತೀವಲ್ಲ, ಅವು ಹೆಚ್ಚಾಗಿ ಎದರ ಮೂಲಕ ನಡೀತಾವಂತಂದ್ರೆ ಈ ರೇಡಿಯೋ ಸ್ತರಗಳ ಮೂಲಕ ನಡೀತಾವ. ಆ ರೇಡಿಯೋ ಸ್ತರಗಳು ಎಲ್ಲಿ ಅದಾವಂತಂದ್ರೆ ಉಷ್ಣತಾ ಮಂಡಲದ ಕಂಡು ಬರ್ತವೆ. ಧ್ರುವ ಜ್ಯೋತಿಗಳು ವಿವಿಧ ವರ್ಣಗಳಿಂದ ಕೂಡಿದ ಬೆಳಕಿನ ಸಮೂಹಕ್ಕೆ ನಾವು ಧ್ರುವ ಜ್ಯೋತಿ ಅಂತ ಕರೆದೇವಿ. ಆರೋರಾಸ್, ಇದಕ್ಕೆ ಇಂಗ್ಲಿಷ್ನೊಳಗೆ AURO, ಓಕೆ, ಆರೋರಾಸ್ ಅಂತ ಕರೆದೇವಿ. ಆರೋರಾಸ್. ಹಾಗಾದ್ರೆ ಧ್ರುವ ಜ್ಯೋತಿಗಳು ಹೆಂಗೆ ಕಾಣಿಸ್ತಾವ ಸ್ವಲ್ಪ ನೋಡ್ರಿ. ಇವ ಧ್ರುವ ಜ್ಯೋತಿಗಳು ಅದ ವಿವಿಧ ವರ್ಣಗಳಿಂದ ವಿವಿಧ ಬೆಳಕಿನಿಂದ ಕೂಡಿದಂಥ ಬೆಳಕಿನ ಸಮೂಹಕ್ಕೆ ನಾವಿಲ್ಲಿ ಧ್ರುವ ಜ್ಯೋತಿಗಳು. ಈ ವಿಶೇಷವಾಗಿ ಧ್ರುವ ಪ್ರದೇಶದಾಗ ಕಾಣಿಸ್ತಾವೆ. ಯಾವ ವಲಯದಾಗ ಕಾಣಿಸ್ತಾವೆ? ಉಷ್ಣತಾ ಮಂಡಲ, ಅಯಾನ ಮಂಡಲದಾಗ ಇವು ಕಾಣಿಸ್ತಾವೆ. ನೆನ್ಪಿಟ್ಕೊಡ್ರಿ, ಪ್ರಶ್ನೆ ಕೇಳಿದ್ದಾನೆ KS ಎಕ್ಸಾಮ್ದಾಗ 2 ಕ್ವಶನ್, ಎರಡೂ ನಾ ಇಲ್ಲಿ ಕೊಟ್ಟಿದ್ದೆ ನಾನು ನಿಮಗೆ. ಧ್ರುವ ಜ್ಯೋತಿಗಳು ವಾಯುಮಂಡಲದ ಯಾವ ಸ್ತರದಲ್ಲಿ ಕಂಡುಬರುತ್ತವೆ? ರೇಡಿಯೋ ಸ್ತರಗಳು ವಾಯುಮಂಡಲದ ಯಾವ ಸ್ತರದಲ್ಲಿ ಕಂಡುಬರುತ್ತವೆ? ಉಷ್ಣತಾ ಮಂಡಲ ಅಥವಾ ಅಯಾನ ಮಂಡಲ. ಓಕೆ, UPSC ಎಕ್ಸಾಮ್ದಾಗೂ ಕೇಳಿದಂಥ ಕ್ವಶನ್ ಆಗಿರ್ತದೆ. ಇದು ನಿಮಗೆ ಕಂಪಲ್ಸರಿ ಗೊತ್ತಿರಲಿ. ಓಕೆ, ರೈಟ್. ನೆಕ್ಸ್ಟ್ ಮುಂದಿನ ಕ್ವಶನ್, ಭಾರತದ ಅತ್ಯಂತ ದೊಡ್ಡ ಭೂಸ್ವರೂಪ ಯಾವುದು? Which one of the following India's largest physiographic division? ದೊಡ್ಡ ಭೂಸ್ವರೂಪ ಕೇಳಿದ್ದಾನೆ. ಎ ಹಿಮಾಲಯ ಪರ್ವತಗಳು, ಬಿ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ, ಸಿ ಉತ್ತರದ ಮೈದಾನ ಪ್ರದೇಶಗಳು, ಡಿ ಕರಾವಳಿ ಪ್ರದೇಶಗಳು. ಅತ್ಯಂತ ದೊಡ್ಡ ಭೂಸ್ವರೂಪ, ದ ಲಾರ್ಜೆಸ್ಟ್ ಫಿಸಿಯೋಗ್ರಾಫಿಕ್ ಡಿವಿಷನ್ ಆಫ್ ಇಂಡಿಯಾ ಈಸ್ ಪೆನಿನ್ಸುಲಾರ್ ಪ್ಲೇಟು. ಹೌದಾ? ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ. ಇಲ್ಲಿ ಡೈಗ್ರಾಮ್ದಾಗ ನೋಡ್ರಿ ಇಲ್ಲಿ. ಹೌದಾ? ಹಿಮಾಲಯ ಪರ್ವತಗಳು 5 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾಗಿದ್ದಾವೆ. ಮೈದಾನ ಪ್ರದೇಶಗಳು 7.7 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾಗಿವೆ. ಕರಾವಳಿ ಪ್ರದೇಶಗಳು 11,008.88 ಕಿಲೋಮೀಟರ್ ವಿಸ್ತಾರವಾಗಿವೆ. ಆದರೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. 16 ಲಕ್ಷ. ಹಾಗಾಗಿ ಇದು ಭಾರತದ ಅತ್ಯಂತ ದೊಡ್ಡ ಭೂಸ್ವರೂಪ. ನೆನ್ಪಿಟ್ಕೊಡ್ರಿ, ಕೇಳಿದಂಥ ಕ್ವಶನ್, ಕೇಳುವಂಥ ಕ್ವಶನ್ ಆಗಿರ್ತದೆ. ಹೈ ಲೆವೆಲ್ CT ಒಳಗೆ ಕೇಳಿದ್ದಾನೆ. ಓಕೆ, ಆದರೆ ನಾಳೆ ನಿಮ್ಮ PC ಲೆವೆಲ್ದಾಗೂ ಬರುವಂಥ ಕ್ವಶನ್ ಆಗಿರ್ತದೆ. ಎಸ್. ಇನ್ನು ನೆಕ್ಸ್ಟ್ ಕ್ವಶನ್, ಪ್ರಪಂಚದ ಒಟ್ಟು ಆಮ್ಲಜನಕದ ಉತ್ಪಾದನೆಯಲ್ಲಿ 20% ಆಮ್ಲಜನಕ ಉತ್ಪಾದಿಸುವ ಕಾಡು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫಾರೆಸ್ಟ್ is producing 20% of the world oxygen? ಪ್ರಪಂಚದ ಒಟ್ಟು ಆಮ್ಲಜನಕದ ಉತ್ಪಾದನೆಯಲ್ಲಿ 20% ಆಮ್ಲಜನಕ ಯಾವ ಕಾಡು ಉತ್ಪಾದನೆ ಮಾಡ್ತದೆ? ಎ ಪಶ್ಚಿಮ ಘಟ್ಟಗಳು, ಬಿ ಅಮೆಜಾನ್ ಕಾಡುಗಳು, ಸಿ ಸವನ್ನಾ ಕಾಡುಗಳು, ಡಿ ಕೋನಿಫೆರಸ್ ಕಾಡುಗಳು. ಹಾಗಾದರೆ ರೈಟ್ ಆನ್ಸರ್ ಯಾವುದು? ಬಿ ಅಮೆಜಾನ್ ಕಾಡುಗಳು, ಅಮೆಜಾನ್ ಫಾರೆಸ್ಟ್. ದ ವರ್ಲ್ಡ್ ಥಿಕ್ಕೆಸ್ಟ್ ಫಾರೆಸ್ಟ್ ಈಸ್ ಅಮೆಜಾನ್. ಪ್ರಪಂಚದ ಅತ್ಯಂತ ದೊಡ್ಡ ಸಾಂದ್ರವಾದಂಥ ಕಾಡು ಅಮೆಜಾನ್ ಕಾಡು. ಭಾರತದ ಹೆಚ್ಚು ಸಾಂದ್ರವಾದಂಥ ಕಾಡು ಪಶ್ಚಿಮ ಘಟ್ಟಗಳು. ಇದಕ್ಕೆ ಸರಿಯಾದಂಥ ಉತ್ತರ ಅಮೆಜಾನ್ ಕಾಡುಗಳು ಆಗಿರ್ತವೆ. ಎಸ್, ಇದು ನೀವು ನೆನ್ಪಿಟ್ಕೊಡ್ರಿ. ಇನ್ನು ಮುಂದಿನ ಕ್ವಶನ್, ರೇಗೂರ್ ಮಣ್ಣು, ರೇಗೂರ್, ಎರಿ, ಚರ್ನೋಜಮ್ ಇವು ಯಾವ ಮಣ್ಣಿನ ಹೆಸರುಗಳಾಗಿವೆ? 3 ಕ್ವಶನ್ ಬಂದಾವ, 3 ಒಂದ ಕೊಟ್ಟೆ ನಾನು ನಿಮಗೆ. ರೇಗೂರ್ ಮಣ್ಣು ಯಾವುದಂತ ಕೇಳ್ಯಾನ, ಎರಿ ಮಣ್ಣು ಯಾವುದಂತ ಕೇಳ್ಯಾನ, ಚರ್ನೋಜಮ್ ಮಣ್ಣು ಯಾವುದಂತ ಕೇಳ್ಯಾನ. 3 ಕ್ವಶನ್ ಒಂದ ಕ್ವಶನ್ ಮಾಡೇನಿ. ಓಕೆ, ಎ ಕೆಂಪು ಮಣ್ಣು, ಬಿ ಕಪ್ಪು ಮಣ್ಣು, ಸಿ ಕಾಡು ಮಣ್ಣು, ಡಿ ಜಂಬಿಟ್ಟಿಗೆ ಮಣ್ಣು. ರೆಡ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ಫಾರೆಸ್ಟ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್. ರೈಟ್ ಆನ್ಸರ್ ಈಸ್ ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು.
ಕಪ್ಪು ಮಣ್ಣಿಗೆ ರೇಗೂರ್ ಮಣ್ಣು ಅಂತ ಕರೆದಾರೆ, ಕಪ್ಪು ಮಣ್ಣಿಗೆ ಎರಿ ಮಣ್ಣು ಅಂತ ಕರೆದಾರೆ, ಕಪ್ಪು ಮಣ್ಣಿಗೆ ಚರ್ನೋಜಮ್ ಮಣ್ಣು ಅಂತ ಕರೆದಾರೆ. ಓಕೆ, ಚರ್ನೋಜಮ್ ಏನು? ಚರ್ನೋಜಮ್ ಹೊಸ ಶಬ್ದ, ಇದು ಸೆಂಟ್ರಲ್ ಎಕ್ಸಾಮ್ದಾಗ ಕೇಳಿದಂಥ ಪ್ರಶ್ನೆ. ಯುರೋಪ್ ಖಂಡದಲ್ಲಿ ಕಪ್ಪು ಮಣ್ಣಿಗೆ ಚರ್ನೋಜಮ್ ಮಣ್ಣು ಅಂತ ಕರೆದಾರೆ. ಯುರೋಪ್ ಖಂಡದಲ್ಲಿ ಕಪ್ಪು ಮಣ್ಣಿಗೆ ಚರ್ನೋಜಮ್ ಮಣ್ಣು ಅಂತ ಕರೆದಾರೆ. ಮತ್ತೊಂದು ಪ್ರಶ್ನೆ ಸೆಂಟ್ರಲ್ ಎಕ್ಸಾಮ್ದಾಗ, ಚರ್ನೋಜಮ್ ಮಣ್ಣು ಭೂಮಿ ಮೇಲೆ ಎಲ್ಲಿ ಕಂಡು ಬರ್ತದೆ? ಮಧ್ಯ ಅಕ್ಷಾಂಶ. ಅದ ಭೂಮಿ ಮೇಲೆ ಚರ್ನೋಜಮ್ ಮಣ್ಣು ಕಂಡು ಬರುವುದು ಮಧ್ಯ ಅಕ್ಷಾಂಶ, ಅಂದರೆ ಸಮಶೀತೋಷ್ಣ ವಲಯದಲ್ಲಿ ಕಂಡು ಬರ್ತದೆ. ಕಪ್ಪು ಮಣ್ಣು ಯಾವ ಬೆಳೆಗೆ ಯೋಗ್ಯವಾಗಿರ್ತದೆ? ಭಾಳ ಎಕ್ಸಾಮ್ದಾಗ ಕೇಳಿದ್ದಾನೆ. ಹತ್ತಿ ಬೆಳೆಗೆ ಯೋಗ್ಯವಾಗಿರ್ತದೆ. ಹತ್ತಿ ಬೆಳೆಗೆ ಯೋಗ್ಯವಾದಂಥ ಮಣ್ಣು ಕಪ್ಪು ಮಣ್ಣು. ಅತಿ ಹೆಚ್ಚು ನೀರು ಹಿಡಿದುಕೊಳ್ಳುವ ಸಾಮರ್ಥ್ಯ ಹೊಂದಿದ ಮಣ್ಣು ಕಪ್ಪು ಮಣ್ಣು. ಸಾಗುವಳಿಗೆ ಯೋಗ್ಯವಾದಂಥ ಮಣ್ಣು ಕಪ್ಪು ಮಣ್ಣು. ಬೇಸಿಗೆ ಕಾಲದಲ್ಲಿ ಗಟ್ಟಿಯಾಗುವಂಥ ಮಣ್ಣು ಕಪ್ಪು ಮಣ್ಣು. ಹೈಯೆಸ್ಟ್ ಕ್ವಶನ್ ಭಾರತದ ಮಣ್ಣುಗಳ ಟಾಪಿಕ್ನೊಳಗೆ ಹೈಯೆಸ್ಟ್ ಕ್ವಶನ್ ಕೇಳಿದಂಥ ಏಕೈಕ ಪ್ರಶ್ನೆ ಕಪ್ಪು ಮಣ್ಣು. ಓಕೆ, ಕಪ್ಪು ಮಣ್ಣು ಹೊಂದಿದಂಥ ಪ್ರದೇಶಕ್ಕೆ ದಕ್ಕನ್ ಪ್ರದೇಶ ಅಂತ ದಕ್ಕನ್ ಪ್ರದೇಶ ಮಹಾರಾಷ್ಟ್ರದಾಗ ಮ್ಯಾಕ್ಸಿಮಮ್ ಕಂಡು ಬರ್ತದೆ. ಮಹಾರಾಷ್ಟ್ರದ ಪ್ರಸ್ಥಭೂಮಿಗೆ ದಕ್ಕನ್ ಪ್ರಸ್ಥಭೂಮಿ ಅಂತ ಕರೆದಾರೆ. ಇದು ನಿಮಗೆ ಗೊತ್ತಿರಲಿ. ಎಸ್. ನೆಕ್ಸ್ಟ್ ಮುಂದಿನ ಕ್ವಶನ್ 17ನೇದು ಕ್ವಶನ್, ಅಕ್ಕಿ ತಂತ್ರಜ್ಞಾನ ಪಾರ್ಕ್ ಇರುವ ಜಿಲ್ಲೆ, ರೈಸ್ ಟೆಕ್ನಾಲಜಿ ಪಾರ್ಕ್ ಇರುವಂಥ ಜಿಲ್ಲೆ. ಎ ಕಾರಟಗಿ, ಕೊಪ್ಪಳ, ಬಿ ಬ್ಯಾಡಗಿ, ಹಾವೇರಿ, ಸಿ ಮಂಗಳೂರು. ಓಕೆ, ಇಲ್ಲಿ ಡಿ ಇನ್ನೊಂದು ಬರಬೇಕಾಗಿತ್ತು, ವಿಜಯಪುರ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಕಾರಟಗಿ, ಕೊಪ್ಪಳ ಜಿಲ್ಲೆಯ ಕಾರಟಗಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿಗೆ ಕರ್ನಾಟಕದ ಅಕ್ಕಿಯ ಕಣಜ. ಬಟ್ ಇಲ್ಲಿ ಕಾರಟಗಿ ಒಳಗೆ ಅಕ್ಕಿ ತಂತ್ರಜ್ಞಾನ ಪಾರ್ಕ್, ರೈಸ್ ಟೆಕ್ನಾಲಜಿ ಪಾರ್ಕ್ ಕಂಡು ಬರ್ತದೆ. ವಿಶೇಷವಾಗಿ ನಾವು ಇದನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಎಲ್ಲಾನು ಕೊಟ್ಟಿದ್ದೇನೆ, ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಡ್ರಿ. ಹೌದು, ಅಕ್ಕಿ ತಂತ್ರಜ್ಞಾನ ಪಾರ್ಕ್ ಹೌದು ಕಾರಟಗಿ, ಮಸಾಲೆ ಪಾರ್ಕ್ ಬ್ಯಾಡಗಿ ಹಾವೇರಿ, ತೊಗರಿ ಟೆಕ್ನಾಲಜಿ ಪಾರ್ಕ್ ಕಲಬುರ್ಗಿ, ಫುಡ್ ಪಾರ್ಕ್ ವಸಂತ ನರಸಾಪುರ್, ಸಾಗರೋತ್ಪನ್ನ ಮೀನುಗಳ ಪಾರ್ಕ್ ಮಂಗಳೂರು, ಮೆಕ್ಕೆಜೋಳ ಪಾರ್ಕ್ ರಾಣೆಬೆನ್ನೂರು, ಅಕ್ಷಯ್ ಫುಡ್ ಪಾರ್ಕ್ ಹಿರಿಯೂರು, ಗ್ರೀನ್ ಫುಡ್ ಪಾರ್ಕ್ ಬಾಗಲಕೋಟ್, ಸೌರ ವಿದ್ಯುತ್ ಪಾರ್ಕ್ ಪಾವಗಡ. ಓಕೆ, ಪ್ಲಾಸ್ಟಿಕ್ ಪಾರ್ಕ್ ಓಕೆ ಬೆಂಗಳೂರು, ವೈನ್ ಪಾರ್ಕ್ ವಿಜಯಪುರ. ಆಮೇಲೆ ಯಾವುದು ನಿಂಬೆ ಪಾರ್ಕ್ ಅದು ಸಹ ವಿಜಯಪುರ ಆಗಿರ್ತದೆ. ನಿಮಗೆ ಗೊತ್ತಿರಲಿ. ಹೌದಾ, ನಾ ಸ್ಪರ್ಧಾ ಭೂಗೋಳ ಎಲ್ಲ ಕಡೆ ಕೊಟ್ಟೇನೆ. ಇದನ್ನು ಸ್ಪರ್ಧಾ ಭೂಗೋಳ ಶಾಸ್ತ್ರ ಏನಿದೆ ಅಲ್ಲ, ಆ 366 ಪುಟದಾಗಿದೆ ನೋಡ್ರಿ. ಸ್ಪರ್ಧಾ ಭೂಗೋಳ ಶಾಸ್ತ್ರ 366 ಪುಟದಾಗಿದೆ. ಓಕೆ, ಎಸ್. 20 ಕ್ವಶನ್ ಅದಾವೆ. ಜಸ್ಟ್ ನಾನು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಬಯಸ್ತೇನೆ. ವಿಷನ್ IAS ಆ್ಯಂಡ್ KS ಅಕಾಡೆಮಿ ಧಾರವಾಡ ಕರ್ನಾಟಕದ ಹಿರಿಯ ಉಪನ್ಯಾಸಕರಿಂದ ತರಬೇತಿ ಕೊಡುವಂಥ ಏಕೈಕ ಸಂಸ್ಥೆ ನೋಡ್ರಿ. ಇಲ್ಲೇ ಹರಿಪ್ರಸಾದ್ ಸರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಓಕೆ, ಬುಲ್ಬುಳಿ ಸರ್ ಇದ್ದಾರೆ ಮೆಂಟಲ್ ಎಬಿಲಿಟಿ, ವೆಂಕಟರಮಣ ಸ್ವಾಮಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಗಂಗಾಧರ್ ಸರ್ IC ಹೇಳ್ತಾರೆ, ಕೃಷ್ಣಮೂರ್ತಿ ಸರ್ ಬೆಂಗಳೂರು ಹೌದಾ ಹಿಸ್ಟ್ರಿ ಹೇಳ್ತಾರೆ, ಮೇಘಲಮಣಿ ಸರ್ ಸೈನ್ಸ್ ಹೇಳ್ತಾರೆ, ಸುನಗಾರ್ ಸರ್ ಹಿಸ್ಟ್ರಿ ಹೇಳ್ತಾರೆ, ಅಂಗಡಿ ಸರ್ ಮತ್ತು ಗರ್ನಿ ಕೃಷ್ಣಮೂರ್ತಿ ಸರ್ ಎಕನಾಮಿಕ್ಸ್ ಹೇಳ್ತಾರೆ, ಪಾರ್ಶ್ವನಾಥ್ ಸರ್ IC ಹೇಳ್ತಾರೆ, ಮೆಹಬೂಬ್ ಸರ್ ಏನಿದಾರಲ್ಲ ವಿಶೇಷವಾಗಿ ಇವರು ಪರಿಸರ ಅಧ್ಯಯನ ಹೇಳ್ತಾರೆ, ನಾನು ಬಡೇಮಿಯಾ ಜಾಗ್ರಫಿ ಹೇಳ್ತೇನೆ. ಓಕೆ, ಸ್ಟ್ಯಾಂಡರ್ಡ್ ಕೋಚಿಂಗ್ ಸೆಂಟರ್ ರೆಡಿ ಮಾಡಿದ್ದೇನೆ. ಮ್ಯಾಕ್ಸಿಮಮ್ ಎಕ್ಸ್ಪೀರಿಯನ್ಸ್ ಇರುವಂಥ ಫ್ಯಾಕಲ್ಟಿ ಮಾತ್ರ ಇಲ್ಲೇ ಪಾಠ ಮಾಡ್ತಾರೆ, ನಿಮಗೆ ಇದು ಗೊತ್ತಿರಲಿ. ಓಕೆ, ಮುಂದಿನ ಕ್ವಶನ್. ಭಾರತ ದೇಶದಲ್ಲಿ ಸಾಗುವಾನಿ ಅಥವಾ ತೇಗ್ ಎರಡು ಒಂದೇ. ಸಾಗುವಾನಿ ಅಥವಾ ತೇಗ್, ಭಾರತ ದೇಶದಲ್ಲಿ ಸಾಗುವಾನಿ ಅಥವಾ ತೇಗ್ ಕಾಡುಗಳು ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಟೀಕ್ ವುಡ್ ಫಾರೆಸ್ಟ್? ಎ ಕರ್ನಾಟಕ, ಬಿ ಆಂಧ್ರ ಪ್ರದೇಶ್, ಸಿ ಮಧ್ಯಪ್ರದೇಶ್, ಡಿ ಕೇರಳ. ಓಕೆ, ಸೆಂಟ್ರಲ್ ಎಕ್ಸಾಮ್ದಾಗ ಪ್ರಶ್ನೆ ಕೇಳ್ಯಾರ. ಟೀಕ್ ಫಾರೆಸ್ಟ್ ಸಾಗುವಾನಿ ಕಾಡು ಮ್ಯಾಕ್ಸಿಮಮ್ ಯಾವ ಪ್ರದೇಶದಾಗಿದೆ? ದಕ್ಕನ್ ಪ್ರಸ್ಥಭೂಮಿ ಒಳಗೆ ಮ್ಯಾಕ್ಸಿಮಮ್ ಕಾಡದಾವ. ಬಟ್ ಇಲ್ಲಿ ರಾಜ್ಯ ಕೇಳಿದ್ದಾನೆ ಮಧ್ಯಪ್ರದೇಶ್. ಕರ್ನಾಟಕದೊಳಗೆ ಗಂಧದ ಕಾಡುಗಳು ಅದಾವೆ, ನೆನ್ಪಿಟ್ಕೊಡ್ರಿ. ಭಾರತದ ಗಂಧದ ನಾಡು ಕರ್ನಾಟಕ. ಮಧ್ಯಪ್ರದೇಶ ಏನಿದೆಲ್ಲ ಸಾಗುವಾನಿ ಕಾಡಿಗೆ ಭಾಳ ಫೇಮಸ್ ಇದೆ. ಆದರೆ ಆಂಧ್ರ ಪ್ರದೇಶದೊಳಗೂ ಗಂಧದ ಮರಗಳು ಭಾಳ ಅದಾವ್ರಿ.
ಆಂಧ್ರ ಪ್ರದೇಶದೊಳಗೂ ಗಂಧದ ಕಾಡುಗಳು ಕಂಡು ಬರ್ತಾವೆ, ಕೇರಳದೊಳಗೂ ಅದಾವೆ. ಬಟ್ ಇಲ್ಲಿ ಪ್ರಶ್ನೆ ಮಧ್ಯಪ್ರದೇಶ್. ಬಟ್ ಗಂಧದ ಕಾಡುಗಳಿಗೆ ಕರ್ನಾಟಕ ಭಾಳ ಫೇಮಸ್ ಇದೆ. ಮಧ್ಯಪ್ರದೇಶ ಸಾಗವಾನಿ ಕಾಡಿಗೆ ಭಾಳ ಫೇಮಸ್ ಇದೆ. ಪ್ರಪಂಚದೊಳಗೆ ಹೆಚ್ಚು ಸಾಗವಾನಿ ಕಾಡು ಬೆಳೆಯುವಂಥ ದೇಶ ಯಾವುದಪ್ಪ ಅಂತಂದ್ರೆ ಮ್ಯಾನ್ಮಾರ್, ಬರ್ಮಾ. ಇದು ನಿಮ್ಗೆ ಗೊತ್ತಿರಲಿ, ಸೆಂಟ್ರಲ್ ಎಕ್ಸಾಮ್ದಾಗ ಬಂದಂಥ ಪ್ರಶ್ನೆ. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್. ಭಾರತದ ನಯಗರ ಎಂದೇ ಪ್ರಸಿದ್ಧವಾದ ಚಿತ್ರಕೂಟ್, ಇಲ್ಲಿ ಕಟ್ಟಾಗೈತಿ, ಚಿತ್ರಕೂಟ್ ಜಲಪಾತ ನಿರ್ಮಾಣ ಮಾಡಿದ ನದಿ. ಚಿತ್ರಕೂಟ್ ಜಲಪಾತ ಇಲ್ಲಿ ಸ್ವಲ್ಪ ಕಟ್ಟಾಗಿದೆ. ಚಿತ್ರಕೂಟ್ ಜಲಪಾತ ನಿರ್ಮಾಣ ಮಾಡಿದ ನದಿ ಯಾವುದು? ನಯಗರ ಜಲಪಾತ ಯಾವುದು? ಚಿತ್ರಕೂಟ್. ಹಾಗಾದ್ರೆ ಯಾವ ನದಿ? ಎ ಇಂದ್ರಾವತಿ, ಬಿ ಕಾಳಿ, ಸಿ ಕಾವೇರಿ, ಡಿ ನರ್ಮದಾ. ಕರೆಕ್ಟ್ ಆನ್ಸರ್ ಇಂದ್ರಾವತಿ ನದಿ ಛತ್ತೀಸ್ಗಢ ರಾಜ್ಯದಾಗ ಬರ್ತದೆ. ಇಂದ್ರಾವತಿ ಛತ್ತೀಸ್ಗಢ ರಾಜ್ಯದಾಗ ಬರ್ತದೆ. ಚಿತ್ರಕೂಟ ಜಲಪಾತ ಇದು ನಿಮಗೆ ಗೊತ್ತಿರಲಿ. ನಾ ಇಲ್ಲೇ ಎಲ್ಲ ಜಲಪಾತಗಳು ಕೊಟ್ಟೇನ್ರಿ, ನೀವು ಕರೆಕ್ಟಾಗಿ ಇದನ್ನು ನೋಡಿದ್ರೆ ನಿಮಗೆಲ್ಲ ಕಾಣಿಸ್ತದೆ ನೋಡಿ. ಅದು ಎಲ್ಲ ಕಾಣಿಸ್ತದೆ. ಅದ ಜೋಗ್ ಜಲಪಾತ ಶರಾವತಿ ಶಿವಮೊಗ್ಗ, ಭಂಡಾಂಚೆ ನೇತ್ರಾವತಿ ಚಿಕ್ಕಮಗಳೂರು, ಉಂಚಳ್ಳಿ ಅಘನಾಸಿನಿ ಉತ್ತರ ಕನ್ನಡ, ಶಿವಸಾ ನದಿ, ಮಾಗೋಡ್ ಜಲಪಾತ ಬೇಡ್ತಿ ನದಿ ಉತ್ತರ ಕನ್ನಡ, ಭರಚುಕ್ಕಿ ಕಾವೇರಿ, ಗಗನಚುಕ್ಕಿ ಕಾವೇರಿ. ಅದ ಸುಮಾರು ಇಲ್ಲಿ ಜಲಪಾತಗಳು ಕಂಡು ಬರ್ತವೆ. ಗೋಕಾಕ್ ಜಲಪಾತ ಘಟಪ್ರಭಾ ಬೆಳಗಾವಿ, ಲಾಲ್ಗುಳಿ ಉತ್ತರ ಕನ್ನಡ, ಕಾಳಿ ಹೊಗೇನಕಲ್ ಕಾಳಿ ಚಾಮರಾಜನಗರ, ಚುಂಚನಕಟ್ಟೆ ಕಾವೇರಿ ಮೈಸೂರು, ಸಾತೋಡ್ ಫಾಲ್ ಕಾಳಿ ಉತ್ತರ ಕನ್ನಡ, ಅಬ್ಬೆ ಕಾವೇರಿ ಕೊಡಗು, ಕಾಳಹಸ್ತಿ ಚಿಕ್ಕಮಗಳೂರು, ಬರ್ಕನಾ ಸೀತಾ ಶಿವಮೊಗ್ಗ. ಬರ್ಕನಾ ಸೀತಾ ಶಿವಮೊಗ್ಗ. ಅದರ ನಂತರ ಇರಪ್ಪು ಜಲಪಾತ, ಇರಪ್ಪು ಲಕ್ಷ್ಮಣತೀರ್ಥ ಕೊಡಗು, ಮಲ್ಲಳ್ಳಿ ಕೊಡಗು, ಕೆಪ್ಪೆ ಉತ್ತರ ಕನ್ನಡ, ಕೂಸಳ್ಳಿ ಉಡುಪಿ, ಶಿವನಸಮುದ್ರಂ ಕಾವೇರಿ ಚಾಮರಾಜನಗರ, ಸಿರಿಮನೆ ಚಿಕ್ಕಮಗಳೂರು, ಕುಂಚಿಕಲ್ ವರಾಹಿ ನದಿ ಶಿವಮೊಗ್ಗ. ಕುಂಚಿಕಲ್ ಏನಿದೆಯಲ್ಲ ಇದು ಭಾರತದ ಅತ್ಯಂತ ಎತ್ತರದ ಜಲಪಾತ, ಶಿವಮೊಗ್ಗದೊಳಗೆ ಬರ್ತದೆ. ಕುಂಚಿಕಲ್ ನೆನ್ಪಿಟ್ಕೊಡ್ರಿ, ಭಾರತದ ಅತಿ ಎತ್ತರವಾದಂಥ ಜಲಪಾತ. ವಜ್ರಪೂಹ ಜಲಪಾತ ಮಹದಾಯಿ ಬೆಳಗಾವಿ ಒಳಗೆ ಕಂಡು ಬರ್ತದೆ. ಇಪ್ಪರ್ಗಿ ಕೃಷ್ಣ ಬಾಗಲಕೋಟ್, ಛಾಯಾ ಭಗವತಿ ಡೋನಿ ಯಾದಗಿರಿ, ಮಾಣಿಕ್ಯಧಾರ ಚಿಕ್ಕಮಗಳೂರು, ಹಿಡ್ಲು ಮನೆ ಮುರುಡೇಶ್ವರ, ಹನುಮನಗುಂಡಿ ಶೃಂಗೇರಿ, ಶಿವಗಂಗಾ ಶಿವಮೊಗ್ಗ, ದಬ್ಬೆ ಜಲಪಾತ ಶಿವಮೊಗ್ಗ, ಜಲದುರ್ಗ ಕೃಷ್ಣ ರಾಯಚೂರು, ದೂದ್ ಸಾಗರ್ ಮಾಂಡೋವಿ ಗೋವಾ. ಕೇಳ್ರಿ, ಕೆಲವೊಂದು ಜಲಪಾತಗಳಿಗೆ ನಾ ನದಿಗಳು ಕೊಟ್ಟಿಲ್ಲ, ಯಾಕಂತಾರೆ ಎಲ್ಲ ಜಲಪಾತಗಳು ನದಿಗಳಿಂದ ಆಗಂಗಿಲ್ಲ. ಕೆಲವೊಂದು ಜಲಪಾತಗಳು ಮಳೆಗಾಲದಾಗ ಏನಾಗ್ತವೆ, ಧುಮುಕ್ತಾವ, ಎತ್ತರ ಪ್ರದೇಶ ಧುಮುಕ್ತಾವ. ಆದ್ರೆ ಇವು ನದಿಗಳಿಂದ ಆಗಿರಂಗಿಲ್ಲ, ಮಳೆಗಾಲದಾಗ ಮಾತ್ರ ಆಗಿರ್ತಾವ. ಆದ್ರೆ ಕೆಲವೊಂದು ಪರ್ಮನೆಂಟ್ಲಿ ನದಿಗಳಿಂದ ಫಾರ್ಮೇಶನ್ ಆಗಿರ್ತಾವ. ಎಲ್ಲ ಜಲಪಾತಗಳು ಕೊಟ್ಟೆ ನೋಡ್ರಿ. ಸ್ಪರ್ಧಾ ಭೂಗೋಳ ಬುಕ್ನಾಗ ಕರ್ನಾಟಕದಾಗ ಮ್ಯಾಕ್ಸಿಮಮ್ ಜಲಪಾತಗಳು, ಅದ್ರಾಗ ಕರ್ನಾಟಕದಾಗ ಉತ್ತರ ಕನ್ನಡ ಜಿಲ್ಲೆ. ಭಾರತದ ಜಲಪಾತಗಳ ರಾಜ್ಯ ಕರ್ನಾಟಕ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಬರ್ತಾವೆ. ತಾರಾಪುರ್ ಅಣುವಿದ್ಯುತ್ ಕೇಂದ್ರ ಇರುವ ರಾಜ್ಯ ಯಾವುದು? ತಾರಾಪುರ್ ಅಣುವಿದ್ಯುತ್ ಕೇಂದ್ರ ಯಾವ ರಾಜ್ಯದಾಗಿದೆ? ತಾರಾಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್? ಎ ಉತ್ತರ ಪ್ರದೇಶ್, ಬಿ ರಾಜಸ್ಥಾನ್, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಮಹಾರಾಷ್ಟ್ರ. ತಾರಾಪುರ್ ಭಾರತದ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ಕೇಂದ್ರ ತಾರಾಪುರ್ ಆಗಿರ್ತದೆ. ಉತ್ತರ ಪ್ರದೇಶ ನರೂರ್, ರಾಜಸ್ಥಾನ್ ರಾವತ್ ಬಾತ್, ಕರ್ನಾಟಕ ಕೈಗಾ. ಸ್ವಲ್ಪ ಇಲ್ಲಿ ಕೊಟ್ಟೆ ನೋಡಿ, ಇಲ್ಲಿ ನಾನು ಸ್ಪರ್ಧಾ ಭೂಗೋಳದಾಗಿಂತ ತೆಗೆದಿದ್ದೇನೆ. ತಾರಾಪುರ್ 4 ಘಟಕಗಳು 1969 ಮಹಾರಾಷ್ಟ್ರ, ನರೂರ್ 2 ಘಟಕಗಳು 1991 ಉತ್ತರ ಪ್ರದೇಶ, ರಾಣಾ ಪ್ರತಾಪ್ ಸಾಗರ್ 6 ಘಟಕಗಳು 1973 ರಾಜಸ್ಥಾನ್, ಕಕ್ರಪಾರ 2 ಘಟಕಗಳು 93 ಗುಜರಾತ್, ಕೈಗಾ 4 ಘಟಕಗಳು 2000 ಕರ್ನಾಟಕ, ಕಲ್ಪಾಕಂ 2 ಘಟಕಗಳು 84 ತಮಿಳುನಾಡು, ಕುಡಂಕುಳಂ 1 ಘಟಕ ತಮಿಳುನಾಡು. ಈಗ ಸದ್ಯ ಇರುವಂತಹ ಏನದಾವಲ್ಲ ಪರಮಾಣು ವಿದ್ಯುತ್ ಕೇಂದ್ರಗಳು ಇನ್ನೂ ಕೆಲವೊಂದು ರೆಡಿ ಆಗ್ತಾ ಇದ್ದಾವೆ. ಸುಮಾರು ಇಲ್ಲಿ ಪರಮಾಣು ವಿದ್ಯುತ್ ಕೇಂದ್ರಗಳು ಆಗ್ತಾ ಇದ್ದಾವೆ. ಅವ ನೀವು ಸ್ವಲ್ಪ ನೋಡ್ಕೊಡಿ, ಇದರ ಗೂಗಲ್ನಲ್ಲಿ ನಿಮ್ಗೆ ಸಿಗ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್, 14ನೇ ಕ್ವಶನ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಸೆಣಬು ಬೆಳೆಯುವ ದೇಶ ಯಾವುದು? ಸೆಣಬು ಬೆಳೆಯುವಂಥ ದೇಶ ಯಾವುದು? ಇದನ್ನು ಯಾಕೆ ತಗೊಂಡಿದ್ದೀನಿ ಅಂತ ಡಾಟಾ ಚೇಂಜ್ ಆಗ್ಯಾವ. ಡಾಟಾ ಕೆಲವೊಂದು ಚೇಂಜ್ ಆಗಿದ್ದಾವೆ. 2026, 2025 ಮಾರ್ಚ್ ತಿಂಗಳದಾಗ ಆಗಿರ್ತಾವೆ. ಎ ಚೈನಾ, ಬಿ ಭಾರತ, ಸಿ ಬಾಂಗ್ಲಾದೇಶ, ಸಿ ಇಂಡೋನೇಷಿಯಾ. ಇದಕ್ಕೆ ರೈಟ್ ಆನ್ಸರ್ ಯಾವುದಂತಂದ್ರೆ ಭಾರತ. ಮೊದಲು ರೆಗ್ಯುಲರ್ಲಿ ಬಾಂಗ್ಲಾದೇಶ ಇತ್ರಿ, ಈಗ ಅದು ಚೇಂಜ್ ಆಗಿ ಭಾರತ ಆಗಿರ್ತದೆ.
ಸೆಣಬು ಹಾಗೂ ಸೆಣಬಿನ ಉತ್ಪನ್ನಗಳಲ್ಲಿ ಏನಿದೆಯಲ್ಲ ಭಾರತ ಮೊದಲನೇ ಸ್ಥಾನದಾಗಿದೆ. ಭಾರತದೊಳಗೆ ಸೆಣಬು ಮ್ಯಾಕ್ಸಿಮಮ್ ಪಶ್ಚಿಮ ಬಂಗಾಳ, ಓಕೆ, ಆಸಾಮ್, ಬಿಹಾರದಾಗ ಹೆಚ್ಚಾಗಿ ಬೆಳೀತಾರೆ. ಪಶ್ಚಿಮ ಬಂಗಾಳದಾಗ ಹೂಗ್ಲಿ ನದಿ ದಂಡೆ ಮೇಲೆ, ಆಸಾಮದೊಳಗೆ ಬ್ರಹ್ಮಪುತ್ರ ನದಿ ದಂಡೆ ಮೇಲೆ, ಬಿಹಾರಿನೊಳಗೆ ಕೋಸಿ ನದಿ ದಂಡೆ ಮೇಲೆ ಬೆಳೀತಾರೆ ಸೆಣಬು, ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಮತ್ತು ಲಿಂಗಾನುಪಾತ. ಎರಡು ಕ್ವಶನ್ ಒಂದ ಮಾಡಿಕೊಟ್ಟೆ ನೋಡ್ರಿ, ಬೇರೆ ಬೇರೆ ಕೇಳಿದ ಕ್ವಶನ್ ನೀವು. ಭಾರತ ದೇಶದಲ್ಲಿ ಹೆಚ್ಚು ಸಾಕ್ಷರತೆ ಮತ್ತು ಲಿಂಗಾನುಪಾತಗಳನ್ನು ಹೊಂದಿರುವ ರಾಜ್ಯ ಯಾವುದು? ಎ ಬಿಹಾರ್, ಸಿಕ್ಕಿಂ, ಕೇರಳ, ಉತ್ತರ ಪ್ರದೇಶ್. ಬಿಹಾರ್, ಸಿಕ್ಕಿಂ, ಕೇರಳ, ಉತ್ತರ ಪ್ರದೇಶ. ರೈಟ್ ಆನ್ಸರ್ ಯಾವುದಂತಾರೆ ಕೇರಳ. ಹಾಗೆ ಕೇರಳ ಸಾಕ್ಷರತೆ ಒಳಗೂ ಮುಂದಿದೆ, ಓಕೆ, ಲಿಂಗಾನುಪಾತದಲ್ಲಿ ಮುಂದಿದೆ. ಬಿಹಾರ್ ಕಡಿಮೆ ಸಾಕ್ಷರತೆ, ಬಿಹಾರ್ ಅತ್ಯಂತ ಕಡಿಮೆ ಸಾಕ್ಷರತೆ ಹೊಂದಿರುತ್ತದೆ. ಸಿಕ್ಕಿಂ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುತ್ತದೆ. ಉತ್ತರ ಪ್ರದೇಶ ಗರಿಷ್ಠ ಜನಸಂಖ್ಯೆ ಹೊಂದಿರುತ್ತದೆ ಭಾರತ ದೇಶದೊಳಗೆ. ಇದು ನಿಮಗೆ ಗೊತ್ತಿರಲಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್, ಭಾರತ ದೇಶದಲ್ಲಿ ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು? ಕರೆಕ್ಟಾಗಿ ನೋಡಿ, ಭಾಳ ಎಕ್ಸಾಮ್ದಾಗ ಕೇಳಿದಂಥ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ರೀಜನ್ ಇನ್ ಇಂಡಿಯಾ ಗೆಟ್ಸ್ ಹೆವಿ ರೈನ್ಫಾಲ್ ಡ್ಯೂರಿಂಗ್ ದ ವಿಂಟರ್ ಸೀಸನ್? ಓಕೆ, ಎ ಕೋರಮಂಡಲ, ಬಿ ಮಲಬಾರ್, ಕೋರಮಂಡಲ ತೀರ ಪ್ರದೇಶ, ಮಲಬಾರ್ ತೀರ ಪ್ರದೇಶ, ಕಚ್ ತೀರ ಪ್ರದೇಶ, ಓಕೆ, ಒಂದನೇದು ಕೊಂಕಣ ತೀರ ಪ್ರದೇಶ, ಎರಡನೇದು ಮಲಬಾರ್ ತೀರ ಪ್ರದೇಶ, ಮೂರನೇದು ಕಚ್ ತೀರ ಪ್ರದೇಶ, ನಾಲ್ಕನೇದು ಕೋರಮಂಡಲ ತೀರ ಪ್ರದೇಶ. ಹೆಚ್ಚು ಮಳೆ ಎಲ್ಲಿ ಆಗ್ತದೆ? ಕೋರಮಂಡಲ ತಮಿಳುನಾಡು. ಕೆಲವೊಂದ್ಸಲ ಕೇಳಿದಾಗ ಮ್ಯಾಕ್ಸಿಮಮ್ ಕೋರಮಂಡಲ ಕೊಟ್ಟಾನ, ಕೆಲವೊಮ್ಮೆ ಕೇಳಿದಾಗ ಏನು ಮಾಡಿದ್ದಾನೆ ಪೂರ್ವ ಕರಾವಳಿ, ಪೂರ್ವ ಕರಾವಳಿ, ಈಸ್ಟರ್ನ್ ಕೋಸ್ಟ್. ಈವನ್ ಕೋರಮಂಡಲ ಆಲ್ಸೋ ಕಾಲ್ಡ್ ಈಸ್ಟರ್ನ್ ಕೋಸ್ಟ್ ಗೆಟ್ಸ್ ಹೆವಿ ರೈನ್ಫಾಲ್ ಡ್ಯೂರಿಂಗ್ ವಿಂಟರ್ ಸೀಸನ್ ಇನ್ ಇಂಡಿಯಾ. ಇದು ನಿಮಗೆ ಗೊತ್ತಿರಲಿ. ಹೈಯೆಸ್ಟ್ ಸೀಟುಗಳು ರಿಪೀಟ್ ಆಗಿದೆ. ಕೊಂಕಣ ಮಹಾರಾಷ್ಟ್ರ, ಮಲಬಾರ್ ಕೇರಳ, ಕಚ್ ಗುಜರಾತ್. ಕರ್ನಾಟಕದ್ದು ಕೇಂದ್ರ ಕರಾವಳಿ, ಕೇಂದ್ರ ಕರಾವಳಿ ಅಂತ ಕರೆದಾರೆ. ಆಮೇಲೆ ಕರ್ನಾಟಕದ ಕರಾವಳಿ ಒಳಗೆ ಯಾವ ಮೀನುಗಾರಿಕೆ ಪ್ರಸಿದ್ಧವಾಗಿರ್ತದೆ? ಮ್ಯಾಕ್ರಲ್ ಹಿಂದಿನ ಪಿ ಸಿ ಎಕ್ಸಾಮ್ದಾಗ ಕೇಳಿದಂಥ ಕ್ವಶನ್ ಆಗಿರ್ತದೆ. ಓಕೆ, ರೈಟ್. ಇಲ್ಲಿ ನೋಡಿ ಕರಾವಳಿಗಳು ಅದಾವ ನೋಡ್ರಿ. ಗುಜರಾತ್ ಕೋಸ್ಟ್, ಕಚ್ ಕೋಸ್ಟ್, ಕೊಂಕಣ ಕೋಸ್ಟ್, ಮಹಾರಾಷ್ಟ್ರ, ಮಲಬಾರ್ ಕೋಸ್ಟ್, ಇವನ್ ಕರ್ನಾಟಕ, ಕೇರಳ. ಇದೇನಿದೆಯಲ್ಲ ಕೋರಮಂಡಲ ಕೋಸ್ಟ್. ಓಕೆ, ಸರ್ಕಾರ ಕೋಸ್ಟ್ ಬರ್ತದೆ, ಸರ್ಕಾರ ಕರಾವಳಿ ಬರ್ತದೆ. ಓಕೆ, ಆಂಧ್ರ ಪ್ರದೇಶ ಸರ್ಕಾರ ಕರಾವಳಿ. ಉತ್ಕಲ್ ಕರಾವಳಿ ಎಲ್ಲಿ ಬರ್ತದೆ? ಒರಿಸ್ಸಾದೊಳಗೆ ಬರ್ತದೆ. ನೋಡಿ ಯಾವ್ಯಾವ ಕರಾವಳಿ ಎಲ್ಲೆಲ್ಲಿ ಅದಾವ. ಓಕೆ, ಕಚ್ ಕರಾವಳಿ ಗುಜರಾತ್, ಕೊಂಕಣ ಕರಾವಳಿ ಮಹಾರಾಷ್ಟ್ರ, ಮಲಬಾರ್ ಕರಾವಳಿ ಕರ್ನಾಟಕ ಮತ್ತು ಕೇರಳ. ಓಕೆ, ಎಸ್. ಇನ್ನು ಕೋರಮಂಡಲ ಕೋಸ್ಟ್ ತಮಿಳುನಾಡು. ಓಕೆ, ದೆನ್ ಸರ್ಕಾರ ಕೋಸ್ಟ್ ಇನ್ ಆಂಧ್ರ ಪ್ರದೇಶ್, ಉತ್ಕಲ್ ಕೋಸ್ಟ್ ಇನ್ ಒರಿಸ್ಸಾ. ಎಸ್. ಇನ್ನು 17ನೇ ಕ್ವಶನ್, ಸಮಭಾಜಕ ವೃತ್ತದಲ್ಲಿ ವರ್ಷ ಪೂರ್ತಿ ಯಾವ ಮಳೆ ಆಗ್ತದೆ? ಓಕೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ರೀಜನ್ ಗೆಟ್ಸ್ ರೈನ್ಫಾಲ್ ಥ್ರೂ ಔಟ್ ದ ಇಯರ್? ಒಂದು ವರ್ಷ ಪೂರ್ತಿ ಮಳೆ ಆಗ್ತದೆ. ಎಲ್ಲಿ ಆಗ್ತದೆ? ಯಾವ ಮಳೆ ಆಗ್ತದೆ? ಸಮಭಾಜಕ ವೃತ್ತದಾಗ ಆಗ್ತದೆ. 365 ದಿವಸ ಮಳೆ ಆಗ್ತದೆ, ನೆನ್ಪಿಟ್ಕೊಡ್ರಿ. ಒಂದು ದಿವಸ ಗ್ಯಾಪ್ ಕೊಡಂಗಿಲ್ಲ. ಹಾಗಾಗಿ ಸಮಭಾಜಕ ವೃತ್ತ ಪ್ರದೇಶಕ್ಕೆ ಏನಂತ ಕರೆದಾರೆ? ಋತು ಭೇದ ರಹಿತ ಪ್ರದೇಶ, ಋತುಮಾನಗಳು ಇಲ್ಲದೆ ಇರುವಂತಹ ಪ್ರದೇಶ ಸಮಭಾಜಕ ವೃತ್ತ. ಒಂದ ಋತು ಮಳೆಗಾಲ. ಯಾವ ಮಳೆ ಆಗ್ತದೆ? ಎ ಪರಿಸರಣ, ಬಿ ಅವರೋಹಣ, ಸಿ ಆವರ್ತ, ಡಿ ಆಮ್ಲ ಮಳೆ. ಇಲ್ಲೇ ಸಮಭಾಜಕ ವೃತ್ತದಾಗ ವರ್ಷ ಪೂರ್ತಿ ಆಗುವಂತಹ ಮಳೆ ಪರಿಸರಣ ಮಳೆ. There are 3 types in rainfall: convection rainfall, orographic rainfall, frontal or cyclonic rainfall. Okay, that equatorial region receives a convection type of rainfall throughout the year. ನಿಮಗೆ ಗೊತ್ತಿರಲಿ. ಹೌದಾ? ಆಮ್ಲ ಮಳೆ, ಆಸಿಡ್ ರೈನ್. ಆಮ್ಲ ಮಳೆಗೆ ಕಾರಣ ಯಾವುದು? ಗಂಧಕದ ಡೈಆಕ್ಸೈಡ್ ಮತ್ತು ಸಾರಜನಕದ ಆಕ್ಸೈಡ್. ದಿಂದ ಏನಾಗ್ತದೆ? ಆಮ್ಲ ಮಳೆ ಆಗ್ತದೆ. ನಿಮಗೆ ಗೊತ್ತಿರಲಿ. ಎಸ್. ಪ್ರಪಂಚದ ಅತ್ಯಂತ ದೊಡ್ಡ ಹವಳ ದ್ವೀಪ ಯಾವುದು? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಲಾರ್ಜೆಸ್ಟ್ ಕೋರಲ್ ಐಲ್ಯಾಂಡ್ ಇನ್ ದ ವರ್ಲ್ಡ್? ಪ್ರಪಂಚದ ದೊಡ್ಡ ಹವಳ ದ್ವೀಪ. ಇವೆಲ್ಲ ಹವಳ ದ್ವೀಪಗಳು: ಎ ಲಕ್ಷದ್ವೀಪಗಳು, ಬಿ ಗ್ರೇಟ್ ಬ್ಯಾರಿಯರ್ ರೀಫ್, ಸಿ ಸೆಷಲ್ಸ್ ದ್ವೀಪಗಳು, ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಇವೆಲ್ಲ ಜ್ವಾಲಾಮುಖಿ ದ್ವೀಪಗಳು. ದಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಾರೆ? ಗ್ರೇಟ್ ಬ್ಯಾರಿಯರ್ ರೀಫ್. ಪ್ರಪಂಚದ ಅತ್ಯಂತ ದೊಡ್ಡ ಹವಳ ದ್ವೀಪ ಗ್ರೇಟ್ ಬ್ಯಾರಿಯರ್ ರೀಫ್ ಆಗಿರ್ತದೆ. ಸ್ವಲ್ಪ ಇದನ್ನು ನೋಡಿಲ್ಲ.
ಇದು ಎಲ್ಲಿದೆ ಅಂತಂದರೆ ಆಸ್ಟ್ರೇಲಿಯಾದ ಈಶಾನ್ಯ ದಿಕ್ಕಿನಾಗ ಐತಿ. ಸುಮಾರು 2000 ಕಿಲೋಮೀಟ್ರ್ ಉದ್ದ ಐತಿ ನೋಡ್ರಿ. ಇದು 2000 ಕಿಲೋಮೀಟ್ರ್ ಉದ್ದವಾಗಿರ್ತದೆ. ಬಹಳ ಎಕ್ಸಾಮ್ದಾಗ ಕೇಳ್ಯಾನ. ಏನು ಕ್ವಶನ್ ಕೇಳ್ಯಾನ? ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದ ಯಾವ ದಿಕ್ಕಿನೊಳಗಿದೆ ಕೇಳ್ಯಾನ. ಆಸ್ಟ್ರೇಲಿಯಾದ ಈಶಾನ್ಯ ದಿಕ್ಕಿನೊಳಗಿದೆ. ಗ್ರೇಟ್ ಬ್ಯಾರಿಯರ್ ರೀಫ್ ಇಸ್ ಲೊಕೇಟೆಡ್ ಅಟ್ ನಾರ್ತ್ ಈಸ್ಟರ್ನ್ ಡೈರೆಕ್ಷನ್ ಆಫ್ ಆಸ್ಟ್ರೇಲಿಯನ್ ಕಾಂಟಿನೆಂಟ್. ಅದು ಈಶಾನ್ಯ ಆಸ್ಟ್ರೇಲಿಯಾದ ಕಂಡು ಬರ್ತದೆ. ಅತ್ಯಂತ ಸುಂದರವಾದಂಥ ಪ್ರದೇಶ, ಹವಳ ಜೀವಿಗಳಿಂದ ನಿರ್ಮಾಣವಾಗಿರ್ತದೆ. ಇದನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯೊಳಗೆ ಸೇರ್ಸಾರ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯೊಳಗೆ ಸೇರ್ಪಡೆಯಾದಂಥ ದ್ವೀಪ ದ ಗ್ರೇಟ್ ಬ್ಯಾರಿಯರ್ ರೀಫ್ ಭಾಳ ಫೇಮಸ್ ಇದೆ. ಹೌದಾ? ಹವಳ ದ್ವೀಪಗಳು ನಮ್ಮ ಕಡೆನೂ ಅದಾವೆ. ಲಕ್ಷದ್ವೀಪಗಳು ಗುಜರಾತಿನ ಕಚ್ ಅಲ್ಲೇನು ಹವಳ ದ್ವೀಪಗಳು ಕಂಡು ಬರ್ತಾವೆ. ಅಂಡಮಾನ್ ನಿಕೋಬಾರಿನ ಉತ್ತರ ಭಾಗದೊಳಗೆ ಹವಳ ದ್ವೀಪಗಳು ಕಂಡು ಬರ್ತಾವೆ. ತಮಿಳುನಾಡಿನ ರಾಮೇಶ್ವರಂ ದ್ವೀಪಗಳು ಹವಳ ದ್ವೀಪಗಳು ಆಗಿರ್ತವೆ. ನಿಮಗೆ ಗೊತ್ತಿರಲಿ. ಎಸ್, 49ನೇ ಡಿಗ್ರಿ ಉತ್ತರ ಅಕ್ಷಾಂಶ ಯಾವ ದೇಶಗಳನ್ನು ಬೇರ್ಪಡಿಸ್ತದೆ? 49th ಡಿಗ್ರಿ ಪ್ಯಾರಲಲ್ ಆರ್ ನಾರ್ತ್ ಲ್ಯಾಟಿಟ್ಯೂಡ್ ಸಪ್ರೇಟ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್? ಅದೇ ಇಲ್ಲಿ ನೋಡ್ರಿ, ರ್ಯಾಡ್ ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನಕ್ಕೆ ಬೇರ್ಪಡಿಸ್ತದೆ. ಡ್ಯೂರ್ಯಾಂಡ್ ಭಾರತ ಮತ್ತು ಅಫ್ಘಾನಿಸ್ತಾನಕ್ಕೆ ಬೇರ್ಪಡಿಸ್ತದೆ. ಮ್ಯಾಕ್ ಮೋಹನ್ ಭಾರತ ಮತ್ತು ಚೀನಾಕ್ಕೆ ಬೇರ್ಪಡಿಸ್ತದೆ. ಇವು ಕೃತಕ ಗಡಿ ರೇಖೆಗಳು. ಆದರೆ 49ನೇ ಡಿಗ್ರಿ ಇದು ಒಂದು ಏನದ, ಇದು ಸ್ವಾಭಾವಿಕ ಗಡಿ ರೇಖೆ. ಯಾವ ದೇಶಗಳಿಗೆ ಬೇರ್ಪಡಿಸ್ತದೆ? ಅಮೆರಿಕ ಮತ್ತು ಕೆನಡಾ, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ, ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ, ಓಕೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಹಾಗಾದರೆ ಕರೆಕ್ಟ್ ಆನ್ಸರ್ ಅಮೆರಿಕ ಮತ್ತು ಕೆನಡಾ. ಇಲ್ಲಿ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾಕ್ಕೆ 38 ಡಿಗ್ರಿ ಉತ್ತರ ಅಕ್ಷಾಂಶ, ಉತ್ತರ ವಿಯೆಟ್ನಾಂ ದಕ್ಷಿಣ ವಿಯೆಟ್ನಾಮಕ್ಕೆ 17ನೇ ಡಿಗ್ರಿ ಉತ್ತರ ಅಕ್ಷಾಂಶ, ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ 10 ಡಿಗ್ರಿ ಉತ್ತರ ಅಕ್ಷಾಂಶ. ನೆನಪಿಟ್ಟುಕೊಳ್ಳಿ, 49 USA ಕೆನಡಾ, 38 ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ, 17 ಉತ್ತರ ವಿಯೆಟ್ನಾಂ ದಕ್ಷಿಣ ವಿಯೆಟ್ನಾಂ, ಅಂಡಮಾನ್ ನಿಕೋಬಾರ್ ದ್ವೀಪಗಳು 10 ಡಿಗ್ರಿ ಉತ್ತರ ಅಕ್ಷಾಂಶ. ಇಲ್ಲಿ ಒಂದ ಮ್ಯಾಪ್ ತಗೊಂಡೆ ನೋಡಿ, ಒಂದ ಮ್ಯಾಪ್. ಹೌದಾ? 49th ಡಿಗ್ರಿ ಪ್ಯಾರಲಲ್ ಅಂತಾರೆ, 49 ಡಿಗ್ರಿ ಉತ್ತರ ಅಕ್ಷಾಂಶ. ಇದು ಲೈನ್ ಇದೆ ನೋಡ್ರಿ, ಈ ಲೈನ್ ಏನಿದೆಯಲ್ಲ ಇದು 49 ಡಿಗ್ರಿ ಉತ್ತರ ಅಕ್ಷಾಂಶ. ಆದ ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ ಅಮೆರಿಕ ದೇಶಗಳಿಗೆ ಬೇರ್ಪಡಿಸ್ತದೆ. ನೆನ್ಪಿಟ್ಕೊಳ್ರಿ. ಮನ್ ಹೇಳೇ ನಾನು, ಪರ್ಪಲ್ ಗಡಿ ಲೈನ್, ಬ್ಲೂ ಗಡಿ ಲೈನ್, ಓಕೆ, ಪರ್ಪಲ್ ಗಡಿ ರೇಖೆ, ನೀಲಿ ಗಡಿ ರೇಖೆ, ಹಳದಿ ಗಡಿ ರೇಖೆ, ಗೋಲ್ಡನ್ ಗಡಿ ರೇಖೆ ಯಾವ್ಯಾವ ದೇಶಗಳಿಗೆ ಬೇರ್ಪಡಿಸ್ತಾವೆ ಇವನ್ನೆಲ್ಲ ಒಂದು ಪೇಜ್ನಾಗ ಕೊಟ್ಟೆ ನೋಡಿ, ಸ್ಪರ್ಧಾ ಭೂಗೋಳದಾಗ. ಓಕೆ, ಎಲ್ಲ ಕಡೆ ಕೊಟ್ಟಿದ್ದೇನೆ, ಇವನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಎಸ್, ಇಲ್ಲಿ 20ನೇ ಕ್ವಶನ್, ಇವುಗಳಲ್ಲಿ ಉಷ್ಣವಲಯದ ಸಸ್ಯವರ್ಗ ಯಾವುದು? ಓಕೆ, ಉಷ್ಣವಲಯದ ಸಸ್ಯವರ್ಗ, which one of the following is called tropical grassland? ಉಷ್ಣವಲಯದ ಸಸ್ಯವರ್ಗ ಏನಂತ ಕರೆದ? ಮೆಗಾಥರ್ಮ್, ಮೆಸೋಥರ್ಮ್, ಮೈಕ್ರೋಥರ್ಮ್, ಹೆಕಿಸ್ಟೋಥರ್ಮ್. ಮೆಗಾಥರ್ಮ್, ಮೆಸೋಥರ್ಮ್, ಮೈಕ್ರೋಥರ್ಮ್, ಹೆಕಿಸ್ಟೋಥರ್ಮ್. ಓಕೆ, ಹೆಕಿಸ್ಟೋಥರ್ಮ್. ಇಲ್ಲಿ ಕರೆಕ್ಟ್ ಆನ್ಸರ್ ಮೆಗಾಥರ್ಮ್. ಉಷ್ಣವಲಯದ ಸಸ್ಯವರ್ಗ. ಎರಡನೇದ್ದು ಸಮಶೀತೋಷ್ಣ ವಲಯದ ಸಸ್ಯವರ್ಗ. ಮೂರನೇದ್ದು ತಂಪು ವಲಯದ ಸಸ್ಯವರ್ಗ. ನಾಲ್ಕನೇದ್ದು ಓಕೆ ಹಿಮ ಬಿದ್ದಂಥ ಪ್ರದೇಶಗಳಲ್ಲಿ ಕಂಡುಬರುವಂಥ ಸಸ್ಯವರ್ಗ. ಮೆಗಾಥರ್ಮ್ ಉಷ್ಣವಲಯದ ಸಸ್ಯವರ್ಗ, ಮೆಸೋಥರ್ಮ್ ಸಮಶೀತೋಷ್ಣ ವಲಯದ ಸಸ್ಯವರ್ಗ, ಮೈಕ್ರೋಥರ್ಮ್ ಓಕೆ ತಂಪು ಪ್ರದೇಶದ ಸಸ್ಯವರ್ಗ, ಹೆಕಿಸ್ಟೋಥರ್ಮ್ ಹಿಮ ಬಿದ್ದಂಥ ಪ್ರದೇಶದೊಳಗೆ ಕನಿಷ್ಠ ಪ್ರಮಾಣದಾಗ ಸಸ್ಯವರ್ಗ ಬೆಳೆದಿರ್ತದೆ, ಅದಕ್ಕೆ ಹೆಕಿಸ್ಟೋಥರ್ಮ್ ಅಂತ ಕರೆದಾರೆ. ಎಸ್, ಇಲ್ಲಿಗೆ 20 ಕ್ವಶನ್ ಮುಗಿದು ನೋಡ್ರಿ. ಸ್ಪರ್ಧಾ ಭೂಗೋಳಶಾಸ್ತ್ರ, ಅದ ಸ್ಪರ್ಧಾ ಭೂಗೋಳಶಾಸ್ತ್ರ ಕರ್ನಾಟಕ ರಾಜ್ಯ ಕಂಡಂಥ ಮೊಟ್ಟ ಮೊದಲನೇ ಪುಸ್ತಕ. 16ನೇ ಪರಿಷ್ಕೃತ ಮುದ್ರಣ 2026 16ನೇ ಪರಿಷ್ಕೃತ ಮುದ್ರಣ ಮಾರ್ಕೆಟಿಗೆ ಬಂದಿರ್ತದೆ. ನಿಮಗೆ ಎಲ್ಲ ಆನ್ಸರ್ ಕೊಡುವಂಥ ಬುಕ್ ಆಗಿರ್ತದೆ. ಕರ್ನಾಟಕದ ಮೊಟ್ಟ ಮೊದಲನೇ ಕೃತಿ ಇದು. ಓಕೆ, 16ನೇ ಪರಿಷ್ಕೃತ ಮುದ್ರಣ, ಡಬಲ್ ಕಲರ್ ಮಾಡಿದ್ದೇನೆ, ಇದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ವಿಷನ್ ಅಕಾಡೆಮಿ ಇಲ್ಲಿ ವಿಶೇಷವಾಗಿ ನಾವು ಹಿರಿಯ ಉಪನ್ಯಾಸಕರಿಂದ KSPSI FDA ವಿಲೇಜ್ ಅಕೌಂಟ್ ಇಲ್ಲಿ ಸಣ್ಣ ಎಕ್ಸಾಮ್ ಕೋಚಿಂಗ್ ಕೊಡೋಂಗಿಲ್ಲ, ಓನ್ಲಿ ಹೈ ಲೆವೆಲ್ ಎಕ್ಸಾಮ್ ನಿಮ್ಗೆ ಕೋಚಿಂಗ್ ಸಿಗ್ತದೆ. ಹಾಗಾಗಿ ಕೋಚಿಂಗ್ ಅವಶ್ಯಕತೆ ಇರುವಂಥ ವ್ಯಕ್ತಿಗಳು ಸಂಪರ್ಕಿಸಬಹುದಾಗಿದೆ. ಎಸ್, ಇಲ್ಲಿಗೆ ಈ ಸೆಷನ್ ಮುಗೀತು ನೋಡ್ರಿ. ಇನ್ನು ಮುಂದಿನ ಸೆಷನ್ ಒಳಗೆ
ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ತೊಗೊಂಡು ಬರ್ತೀನಿ. ಅಂದರೆ ಆಗಸ್ಟ್ 2ನೇ ತಾರೀಕಿಗೆ ನಿಮಗೆ ಎಕ್ಸಾಮ್ ಇದ್ದಾವೆ. ನಿಮಗೆ ಎಕ್ಸಾಮಿಗೆ ಎಷ್ಟು ಬೇಕು ಅಟ್ಲೀಸ್ಟ್ ಒಂದು ದಿನಕ್ಕೆ 2 ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಯೂಸ್ ಆಗಲಿ. ಓಕೆ, ಆಮೇಲೆ ಇನ್ನೊಂದು ಮಾತು, ಸುಮಾರು ವಿಡಿಯೋ ಮಾಡೀನಿ ನಾನು ನನ್ನ ಚಾನಲಲ್ಲಿ, ಹಿಂದೆ ಮಾಡೀನಿ ಸುಮಾರು ವಿಡಿಯೋ ಅದಾವೆ, ಎಲ್ಲ ನೋಡ್ಕೊಡ್ರಿ. ಎಲ್ಲ ಕ್ವಶನ್ಸ್ ಅದರಾಗಿಂದ ಬರ್ತಾವೆ, ನೋ ಡೌಟ್. ಓಕೆ, KA ನಡೆಸುವಂಥ ಪ್ರಶ್ನೆ ಪತ್ರಿಕೆ ನನಗೆ ಗೊತ್ತಿದೆ ಯಾವ ರೀತಿ ತೆಗಿತಾರೆ ಅನ್ನೋದು. ಬಟ್ ಡೈರೆಕ್ಟ್ ಕ್ವಶನ್ ತೆಗಿಯಂಗಿಲ್ಲ, ಇಲ್ಲೇ ವಿಶೇಷವಾಗಿ ಹೊಂದಿಸಿ ಬರೀ ಅಂತ ಒಂದು ಕ್ವಶನ್ಸ್ ತೆಗಿತಾರೆ. ಹಿಂದೆ ನಾನು ಮಾಡಿದ್ದೇನೆ ನನ್ನ ಚಾನಲ್ನಲ್ಲಿ, ಮ್ಯಾಕ್ಸಿಮಮ್ ಯೂಟ್ಯೂಬ್ ಚಾನಲಲ್ಲಿ ಮ್ಯಾಕ್ಸಿಮಮ್ ವಿಡಿಯೋ ಅದಾವೆ, 100ಕ್ಕಿಂತಲೂ ಹೆಚ್ಚು ವಿಡಿಯೋ ಅದಾವೆ. ಆಮೇಲೆ ಹುಸೇನಪ್ಪ ನಾಯಕ್ ಅಕಾಡೆಮಿ ಒಳಗೆ ಮಾಡಿದ್ದೇನೆ, ಅವನ್ನ ನೋಡ್ಕೊಡ್ರಿ. ಸಾಧನಾ ಅಕಾಡೆಮಿ ಒಳಗೆ ಮಾಡಿದ್ದೇನೆ, ಅವನ್ನ ನೋಡ್ಕೊಡ್ರಿ. ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಒನ್ಸ್ ಅಗೇನ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಲ್ಲಿಗೆ ಸೆಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್ and all the best for your PC exam. Thank you so much.